ಇದು ಯಾವಾಗಲೂ ನಗರಸಭೆ ಜಾಗದಲ್ಲಿ ಕಟ್ಕೊಳ್ಳೋಕ್ಕೆ ಅಂತ ಅನುಮತಿ ಕೊಟ್ಟಂಗೆ ಡಾಕ್ಯುಮೆಂಟ್ಸ್ಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ನಗರಸಭೆ ಜಾಗದಲ್ಲಿ ಕಟ್ಕೊಳ್ಳೋಕ್ಕೆ ಅನುಮತಿ ಕೊಡೋಕ್ಕೆ ಮುನ್ಸಿಪಾಲ್ಟಿಗೆ ಅಧಿಕಾರ ಇಲ್ಲ. ಹಿಂದಕ್ಕೆ ನಡೀರಿ, ಎಲ್ಲ ಕಾಣಿಸ್ತದೆ. ಹಿಂದಕ್ಕೆ ನಡೀರಿ, ಎಲ್ಲ ಕಾಣಿಸ್ತದೆ. ಓನರ್ ಇಲ್ಲದಂಗಲ್ಲ ಪೋಪ வெளிய ಓನರ್ ಸ್ಟಾಪ್ ಮಾಡಕಳಪ್ಪ, ಶಬ್ದ ಕೇಳಿಸ್ತದೆ. ಶಬ್ದ ಮೇಡಮ್ ಒರಿಜಿನಲ್ಲು ಅವ್ರು ಅಲ್ಲಿ ಹೋಗಿ ಗೊತ್ತಿಲ್ಲ, ಅವ್ರು ಇಲ್ಲಿ ಜೀವನ ಮಾಡ್ತಾ ಇದಾರಲ್ಲ, ಅದು ಇಂಪಾರ್ಟೆಂಟ್ ಆಗಿ ತಗೊಳ್ಳೋಣ. ಅವ್ರು ಫಸ್ಟ್ ಹೇಳಿ ನಿಮ್ಗೀಗ ಏನ್ ನಾವು ಮಾಡ್ಬೇಕು ಅನ್ನೋದು ನೀವು ಫಸ್ಟ್ ಹೇಳಿ. ಆಮೇಲೆ ನಂದು ಒಂದ್ ಮಾತು ಕೇಳ್ಕೊಳ್ಳಿ. ಮಾರ್ಕೆಟ್ ಇದು, ಮಾರ್ಕೆಟ್ ವ್ಯಾಪಾರ ಮಾಡಿ ನೀವು ಜೀವನ ಮಾಡೋದಕ್ಕೆ, ವ್ಯಾಪಾರ ಮಾಡಿ ನಿಮ್ ಫ್ಯಾಮಿಲಿ ಅಥವಾ ನಿಮ್ಮ ಹತ್ರ ಕೆಲಸ ಮಾಡೋ ಅಂತವ್ರು ಇದಾರೆ. ಒಂದ್ 10 ಜನಕ್ಕೆ ಕೆಲಸ ಕೊಟ್ಟಿರ್ತಾರೆ ಒಂದೊಂದು ಅಂಗಡಿಯಲ್ಲೂ, ಇಲ್ಲ 5 ಜನಕ್ಕೆ ಕೆಲಸ ಕೊಟ್ಟಿರ್ತಾರೆ. ಅವ್ರದ್ದು ಒಂದ್ ಜೀವನ ಇರುತ್ತೆ, ನಿಮ್ಮ ಹತ್ರ ಕೆಲಸ ಮಾಡೋ ಅಂತವ್ರಿಗೆ. ಅದು ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ, ತಪ್ಪಲ್ಲ. ಇಡೀ ನಮ್ಮ ಮಾರ್ಕೆಟ್ ಅಲ್ಲಿ, ಇಡೀ KGF ಅಲ್ಲಿ ಇಲ್ಲೊಂದು ಮಾರ್ಕೆಟ್ ಏನಿದೆ, ಈ ಮಾರ್ಕೆಟ್ ಪ್ರೆಮಿಸಸ್ ಅಲ್ಲಿ ಒಂದು 10,000 ಕುಟುಂಬ ಜೀವನ ಮಾಡ್ತಾ ಇದೆ. ಎಷ್ಟು? 10,000 ಕುಟುಂಬ. ಒಂದ್ ಕುಟುಂಬಕ್ಕೆ 100 ರೂಪಾಯಿ ಬಾಡಿಗೆ ಶಕ್ತಿ ಇದೆ, ಇನ್ನೊಂದು ಕುಟುಂಬಕ್ಕೆ 500 ರೂಪಾಯಿ ಅಷ್ಟೇ ಬಾಡಿಗೆ ಕಟ್ಟೋ ಶಕ್ತಿ ಇದೆ. ಇನ್ನೊಂದು ಕುಟುಂಬಕ್ಕೆ ಒಂದು 2,000 ಇಲ್ಲ 10,000 ಬಾಡಿಗೆ ಕೊಟ್ಟರು ಜ್ಯುವೆಲರಿ ಅವರು ಇನ್ನೊಂದವರು ಕಟ್ತಾರೆ. ಯಾರಿಗೆ 500 ರೂಪಾಯಿ ಕಟ್ಟಕ್ ಶಕ್ತಿ ಇಲ್ಲ ಅನ್ನೋಂತ ಅಂಗಡಿಗಳನ್ನ ಲಿಸ್ಟ್ ಮಾಡಿದ್ದಾರೆ. 500 ರೂಪಾಯಿ ಕೂಡ ಬಾಡಿಗೆ ಕಟ್ಟಕ್ ಆಗಲ್ಲ ಪ್ರತಿ ತಿಂಗಳಿಗೆ. 100 ರೂಪಾಯಿ ಕಟ್ಕೊಂಡ್ ಬಂದಿದ್ದೀರಾ 20 ವರ್ಷದಿಂದ, ಇಲ್ಲ ಅಂತ ಹೇಳ್ತಿಲ್ಲ. 50 ರೂಪಾಯಿ, 100 ರೂಪಾಯಿ, 70 ರೂಪಾಯಿ ಕಟ್ಕೊಂಡು ಬಂದಿದ್ದೀರಾ, ಇಲ್ಲ ಅಂತಾನೆ ಹೇಳಲ್ಲ. ಇವ್ರಿಗೆ ವ್ಯಾಪಾರ ಮಾಡಕ್ ಶಕ್ತಿ ಇಲ್ಲದೆ ಇದ್ದಾಗ ಇವರೇ ಬೇಕಾಗೆ ಕರೆದು ಬಾ ನನ್ನ ಅಂಗಡಿಯಲ್ಲಿ ನೀನು ಜೀವನ ಮಾಡ್ಕೊ ಅಂತ ಕೊಟ್ಟಿರೋರು ಇದ್ದಾರೆ. ಅವನ್ನ ಇವತ್ತು ನಾವು ತಪ್ಪು ಅಂತ ಹೇಳ್ತಾ ಇಲ್ಲ. ಇವರೇ ಬೇಕಾಗೆ ನಿಮ್ಮನ್ನ ಕರೆದ್ಬಿಟ್ಟು ನನ್ನ ಅಂಗಡಿಯಲ್ಲಿ ನೀನ್ ವ್ಯಾಪಾರ ಮಾಡ್ಕೋ, ನನ್ ಕೈಯಲ್ಲಿ ಆಗಲ್ಲ, ನಂಗೆ ದುಡ್ಡು ಬಂದಿದೆ, ನಾನು ಬೇರೆ ಏನೋ ನೋಡ್ಕೊಂತೀನಿ ಅಂತ ಅವರೇ ಕರೆದು ನಗರಸಭೆ ಅಂಗಡಿನ ಅವ್ರಿಗೆ ಅಲಾಟ್ ಆಗಿದ್ರೆ ಅದನ್ನ ನಿಮಗ್ ಕೊಟ್ಬಿಟ್ಟು ಹೋಗಿರ್ತಾರೆ. ಅದನ್ನ ನಾವ್ ಇವತ್ತು ತಪ್ಪು ಅಂತ ಹೇಳಲ್ಲ. ಅರ್ಥ ಆಯ್ತಾ? ನಾವ್ ಅವ್ರನ್ನೂ ಪ್ರೊಟೆಕ್ಟ್ ಮಾಡ್ತೀವಿ. ಆಕ್ಚುಲ್ ಆಗಿ ಯಾರಿಗೆ ಅಲಾಟಿ ಇರ್ತಾನೆ, ವ್ಯಾಪಾರಿ ಇರ್ತಾನೆ, ಅವನ್ನೂ ಪ್ರೊಟೆಕ್ಟ್ ಮಾಡ್ತೀವಿ. ಅವ್ರ ಜೊತೆಯಲ್ಲಿ ಗೊತ್ತಿಲ್ದೇನೋ ಒಲ್ಲಲ್ಲವರೋ ಇವರೋ ತಪ್ಪು ಮಾಡಿ ಅವ್ರ ಅಂಗಡಿನ ನಿಮಗ್ ಬಿಟ್ಬಿಟ್ಟು ಹೋಗಿರ್ತಾರೆ. ನೀವ್ ಅದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತೀರ, ಅವ್ರನ್ನೂ ನಾವು ಪ್ರೊಟೆಕ್ಟ್ ಮಾಡ್ತಾ ಇದೀವಿ. 1 ನಿಮಿಷ ಅರ್ಥ ಮಾಡ್ಕೊಳ್ಳಿ. ಇದು ಮಾರ್ಕೆಟ್. ಇದು 10 acres ಇದೆಯೋ, 5 acres ಇದೆಯೋ, 2 acres ಮಾರ್ಕೆಟ್ ಅಂದಾಗ ನಗರಸಭೆಯವರು ಏನಾದ್ರೂ ಈ ಮಾರ್ಕೆಟ್ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾರೆ ಅಂದ್ರೆ, ಮಾರ್ಕೆಟ್ ಅಲ್ಲಿ ವ್ಯಾಪಾರಿಗಳಿಗೆ ನಗರಸಭೆಯವ್ರಿಗೆ ಏನು ಮಾಡ್ಬೇಕು ಅನ್ನೋದಿರಲ್ಲ. ನಮ್ಮ ಒತ್ತಾಯ ನಗರಸಭೆ ಈ ತರ ಇದೆ, ಬ್ಯಾಂಗ್ಳೂರಲ್ಲಿ ಹಿಂಗಿದೆ, ದೊಡ್ಡ APMC ಮಾರ್ಕೆಟ್ ನೋಡಿ ಎಷ್ಟು ಚೆನ್ನಾಗಿದೆ, ನಮ್ಮ ಮಾರ್ಕೆಟ್ ಹೆಂಗಿದೆ ಅಂದಾಗ ಯಾವ್ದೇ ಒಂದು ಆಫೀಸರ್ಗೆ ಬಂದಾಗ ಕಷ್ಟ ಆಗತ್ತೆ. ಅದನ್ನ ನೋಡಿದಾಗ ಏನ್ ಮಾಡ್ಬೋದು ಅಂತಂದಾಗ ಅವರೇ ಅದ್ರದ್ದು ಒಂದು ಪ್ರಯತ್ನ ಮಾಡ್ಬೇಕಾಗತ್ತೆ. ಆಮೇಲೆ ನಗರಸಭೆಯವ್ರು ಹೋಗ್ಬಿಟ್ಟು ಅವ್ರ ಜಾಗ ಬಿಟ್ಬಿಟ್ಟು ಬೇರೆ ಜಾಗದಲ್ಲಿ ನಾನು ಎಲ್ಲ ಮಾಡ್ತೀನಿ ಅಂದ್ರೆ ಯಾರು ಅಲೋ ಮಾಡಲ್ಲ. ಇವ್ರದ್ದೇನಾದ್ರೂ ಜಾಗ ಇರುತ್ತೆ 1/2 ಎಕರೆ, ಇವ್ರದೊಂದು 5 ಎಕರೆ ಜಾಗ ಇದೆ, ಅವ್ರ ತೋಟ, ಫಾರ್ಮ್ ಹೌಸ್, ಇವ್ರ ಜಾಗದಲ್ಲಿ ನಾವೇನಾದ್ರೂ ಒಳ್ಳೇದ್ ಮಾಡ್ತೀವಿ ಅಂದ್ರೆ ಅವ್ರು ಕೂಡ ಬಿಡಲ್ಲ. ಅವ್ರು ನಿಮ್ಗಿಂತ ಕೆಟ್ಟದಾಗ ಆಡ್ತಾರೆ. ಯಾರು? ಇವರು ಸ್ಟ್ಯಾಂಡಿಂಗ್ ಕಮಿಟಿ ಅವ್ರು ನಿಮ್ಗಿಂತ ವರ್ಸ್ಟ್ ಆಗು ಆಡ್ತಾರೆ. ಅವ್ರ ಜಾಗದಲ್ಲೂ ನಾವೇನು ಮಾಡಕ್ಕಾಗಲ್ಲ. ಮಾಡಿದ್ರೆ ನಗರಸಭೆ ಜಾಗದಲ್ಲೇ ಮಾಡ್ಬೇಕು. ನಗರಸಭೆ ಜಾಗ ಇವತ್ತೆಲ್ಲ ನಾಳೆ ರೋಡು ನಾವೇ ಕೊಡ್ಬೇಕು. ಅದಾದ್ಮೇಲೆ ನಿಮ್ಗೆ ಏನೇನ್ ಕಷ್ಟ ಆಗ್ತಾ ಇದೆ ಅಂದ್ರೆ, 10,000 ಜನ ಈ ಮಾರ್ಕೆಟ್ ಅಲ್ಲಿ ಇದ್ದೀರಾ. ಒಬ್ಬರು ವ್ಯಾಪಾರ ಮಾಡೋರು, ಅವ್ರ ಹತ್ರ ಕೆಲಸ ಮಾಡೋ ಅಸಿಸ್ಟೆಂಟ್ಸ್ ಒಂದು 4 ಜನ 5 ಜನ. ಒಂದು 1,000 ಅಂಗಡಿ ವ್ಯಾಪಾರ ಆಗುತ್ತೆ ಅಂದ್ರೆ ಅದ್ರ ಕೆಳಗಡೆ 5,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಒಂದು 10,000 ಜನ ಇಲ್ಲಿ ಉದ್ಯೋಗ ಅವ್ರಿಗೆ. ಸ್ವಲ್ಪ ಜನ ಬದುಕ್ತಾ ಇದ್ದಾರೆ,
ಇನ್ನೊಂದು ಅದ್ರಲ್ಲಿ 50% ಅವ್ರಿಗೇನು ಲಾಭನೇ ಬರ್ತಾ ಇಲ್ಲ. ಆದ್ರೂ ಬೆಳಗ್ಗೆ ಬಂದು ಅದನ್ನ ನಂಬ್ಕೊಂಡು ಇದ್ ಮಾಡ್ತಾರೆ. ಯಾಕೆ ಲಾಭ ಬರ್ತಾ ಇಲ್ಲ ಅಂದ್ರೆ ಇಲ್ಲೊಂದು ಒಳ್ಳೆ ಅಂಗಡಿ ಇದ್ರೆ ಇಲ್ಲಿ ಯಾರು ವ್ಯಾಪಾರ ಮಾಡಕ್ ಬರಲ್ಲ. ಒಳ್ಳೆ ಅಂಗಡಿ ಬರಕ್ಕೆ ಬಿಟ್ಟಿಲ್ಲ, ಯಾಕಂದ್ರೆ ರೋಡ್ ಕೊಟ್ಟಿಲ್ಲ 20 ವರ್ಷದಿಂದ. 100 ರೂಪಾಯಿ ನೀವು ರೆಂಟ್ ಕಟ್ತೀರಾ, 50 ರೂಪಾಯಿ ರೆಂಟ್ ಕಟ್ತೀರಾ. ಅವ್ನು ನೋಡಿ ನಿಲ್ಸಿ ಅನ್ನಿ ಕೆಲಸ ಒಂದ್ ನಿಮಿಷ ಎಲ್ಲ ಕೇಳೋಣ, ನಿಮ್ದೇ ಕೇಳೋಣ ಒಂದ್ ನಿಮಿಷ. ಮಾರ್ಕೆಟ್ ಅಲ್ಲಿ ಒಂದ್ 10,000 ಜನ ಅವ್ರ ಜೀವನ ಕಟ್ಕೊಂಡಿದ್ದಾರೆ. 20 ವರ್ಷದಿಂದ ಅವ್ರಿಗೆ ರೋಡ್ ಹಾಕಿಲ್ಲ. ರೋಡು ಅವ್ರಿಗೆ ಬೇಕಾಗಿರೋ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ. ನಾವು ನಗರಸಭೆಯಲ್ಲಿ ಅಂಗಡಿ ಕೊಟ್ಟಾಗೂ ಕೂಡ ಅದಕ್ಕೆ ಮೋಲ್ಡ್ ಹಾಕಿದೀವ, RCC ಹಾಕಿದೀವ, ಲೈಟ್ ಹಾಕೊಟ್ಟಿದೀವ, ಹೇಗಿದೆ ಅದು ಅಂತ ಏನೂ ನಾವು ನೋಡಿಲ್ಲ. ಅರ್ಥ ಆಯ್ತಾ? ಅದಾದ್ಮೇಲೆ ಒಂದ್ 20 ವರ್ಷ 30 ವರ್ಷ ಆದ್ಮೇಲೆ ಅದಕ್ಕೊಂದು ನಾವು ಒಂದು ಹೊಸ ರೂಪ ಕೊಡ್ಬೇಕು. ಪ್ರತಿಯೊಂದು ಸಂದರ್ಭದಲ್ಲೂ ಹಳೆ ಕಟ್ಟಡ ಇದ್ರೆ ಅದನ್ನ ರಿನೋವೇಷನ್ ಮಾಡ್ಬೇಕು. ಮಳೆಗೋ ಹೋಗುತ್ತೆ ಅಂದ್ರೆ ಹೊಸದೇ ಮಾಡ್ಬೇಕು ಕಾನೂನಲ್ಲಿ ಎಲ್ಲಾನು. ಆಮೇಲೆ ಇವ್ರಿಗೆ ಏನ್ ಪವರ್ ನಗರಸಭೆ ಅಧ್ಯಕ್ಷರಿಗಾಗಿರ್ಬೋದು, ಕಮಿಷನರ್ಗಾಗಿರ್ಬೋದು, ನಗರಸಭೆಯವ್ರಿಗೆ ಏನ್ ಅಧಿಕಾರ ಇದೆ ಅಂತಂದ್ರೆ ಇಷ್ಟು ವರ್ಸ್ಟ್ ಆಗಿದ್ದಾಗ DC-ನೋ ಇನ್ಸ್ಪೆಕ್ಷನ್ ಬಂದಾಗ ಇವ್ರ ಮೇಲೆ ಆಕ್ಷನ್ ತಗೋತಾರೆ. ಏನ್ರಿ ಕಸ, ಮಾರ್ಕೆಟ್ ಕಸ ಇಲ್ಲ ಹಾಕ್ತಾ ಇದಾರೆ. ಮಾರ್ಕೆಟ್ ಜನ ಎಲ್ಲ ಬದುಕ್ಬೇಕು ಅಂತಂದ್ರೆ ಬೆಳಗ್ಗೆ ಬರ್ತೀರಾ 10 ಗಂಟೆಗೆ, 8 ಗಂಟೆಗೆ, ರಾತ್ರಿ 8 ಗಂಟೆಗೆ ಹೋಗ್ತೀರಾ. ನಿಮ್ಗೆ ಒಳ್ಳೆ ವಾಶ್ರೂಮ್ ಇಲ್ಲ, ನೀವು ಚಿಕ್ಕ 2 ವೀಲರ್ ಎತ್ಕೊಂಡ್ ಬರ್ತೀರಾ. ಒಬ್ಬ ಚೆನ್ನಾಗ್ ಅನುಕೂಲ ಆಗಿರೋ 4 ವೀಲರ್ ಎತ್ಕೊಂಡ್ ಬರ್ತಾನೆ, ಏನೂ ಶಕ್ತಿ ಇಲ್ದೇ ಇರೋ 2 ವೀಲರ್ ಎತ್ಕೊಂಡ್ ಬರ್ತಾನೆ. 1,000 ಜನ ವ್ಯಾಪಾರಿ 2 ವೀಲರ್ ಎತ್ಕೊಂಡ್ ಬಂದ್ರೆ ಎಲ್ಲಿ ಬಿಡ್ಬೇಕು ನೀವೇ ಹೇಳಿ. ನಾನು ಎಂತ ಒಳ್ಳೆ ರೋಡ್ ತಂದ್ರು ಕೂಡ 1,000 ಜನ ವ್ಯಾಪಾರಿಗಳು ಅವ್ರು ಬೆಳಗ್ಗೆ ಎದ್ದು ಬಾಕ್ಸ್ ಎತ್ಕೊಂಡು 10 ಗಂಟೆಗೆ 9 ಗಂಟೆಗೆ ಅಂಗಡಿ ತೆಗಿಯಕ್ ಬರ್ತೀರಾ. ಅಲ್ಲಿ ಒಳಗಡೆ ಬರ್ತೀರಾ. A ಟೈಪ್ ಇದೆ, B ಟೈಪ್ ಇದೆ, D ಟೈಪ್ ಇದೆ, ಎಲ್ಲಾ ಟೈಪು ಇದೆ. ಬರ್ತೀರಾ, ಲಾಭ ಇದೆಯೋ ಇಲ್ಲೋ ಬೆಳಗ್ಗೆ ಇದ್ರೆ ಕೆಲಸ ಮಾಡ್ಲೇಬೇಕು ಅನ್ನೋನ್ ಬರ್ತೀರಾ. ಇದನ್ನ ನಂಬ್ಕೊಂಡಿರೋರು ಬರ್ತೀರಾ. ಒಂದ್ 2 ವೀಲರ್ ಎತ್ಕೊಂಬಂದು ಎಲ್ಲಿ ಬಿಡ್ಬೇಕು? ಎಲ್ಲಿ ಸೇಫ್ಟಿ? ಎಲ್ಲಿ ನಿಮ್ 2 ವೀಲರ್ನ 4 ವೀಲರ್ನ ಒಂದು ಊಟ ಎತ್ಕೊಂಡ್ ಬಂದಿರ್ತೀರಾ. ಎಲ್ಲಿ ಇಟ್ಕೊಂಡು ನಿಮ್ ಗಾಡಿನ ಬಿಟ್ಬಿಟ್ಟು ನೀವು ಹೋಗ್ಬೇಕು ನೀವೇ ಹೇಳಿ. ಇವತ್ತಾಯ್ತು ಇವ್ರು 100 ರೂಪಾಯಿ ಕಟ್ತಾನೆ, ಇವನ್ನೂ ಕಾಪಾಡ್ಕೊಳ್ಳೋಣ. ಅವ್ನು 500 ರೂಪಾಯಿ ರೆಂಟ್ ಕಟ್ತಾರ, ಅವ್ರನ್ನೂ ಕಾಪಾಡ್ಕೊಳ್ಳೋಣ. ನಾಳೆ ಒಂದ್ ಜೋರ್ ಮಳೆ ಬಿತ್ತು, ಆ ಕಡೆ ಯಾವ್ದೋ ಈ ಲೈನ್ ಬಿಟ್ಟು ಆ ಕಡೆ ಹೋದ್ರೆ ಪಿಕ್ಚರ್ 2nd ಫ್ಲೋರ್ ಇದ್ದಿದ್ ಬಿಲ್ಡಿಂಗ್ ಬಿದ್ದೋಯ್ತು, ಕೊಲ್ಯಾಪ್ಸ್ ಆಯ್ತು. ಅವ್ನು ಯಾವ ಕ್ವಾಲಿಟಿಯಲ್ಲಿ ಕಟ್ಟಿದವನೋ ಇವ್ರಿಗೆ ಗೊತ್ತಿಲ್ಲ. ನಗರಸಭೆಯವ್ರು ಮನೆ ಕಟ್ಟೋಕ್ ಪರ್ಮಿಷನ್ ಕೊಡ್ತಾರೆ, ಅಂಗಡಿ ರಿಪೇರಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ರಿಪೇರಿ ಮಾಡ್ಕೋಬೇಕು. ವ್ಯಾಪಾರಿಗೆ ರಿಪೇರಿ ಮಾಡ್ಕೋಬೇಡ ಅಂತ ಹೇಳಕ್ ಆಗಲ್ಲ, ಮಾಡಿಸ್ಬೇಕು. ಆದ್ರೆ ಇನ್ನ ವರ್ಸ್ಟ್ ಇದ್ರೆ 10 ವರ್ಷ ಆದ್ರೂ ಇಲ್ಲಿ ಒಂದು ಅಲ್ಲಿ ಒಳಗಡೆ ಆಗೋ ತರ ವ್ಯಾಪಾರ ಆಗದೆ ಹೋದ್ರೆ ಯಾರು ತಪ್ಪಾಗತ್ತೆ? ಒಬ್ಬ ವ್ಯಾಪಾರಿ ಇದು ನಗರಸಭೆ ಜಾಗ ಅಂತ ಗೊತ್ತಿದ್ರು ಬಹಳ ವರ್ಷಗಳ ಕಾಲ ರೆಂಟ್ ಕಟ್ಟಿಲ್ಲ ಅಂದ್ರೆ ಯಾರಿಗ್ ಬುದ್ಧಿ ಬರ್ಬೇಕು? ಬುದ್ಧಿ ಯಾರಿಗ್ ಬರ್ಬೇಕು? ನಗರಸಭೆಯವ್ರಿಗೆ ಅಲ್ವಾ? ಏನೋ ತಪ್ಪು ನಮ್ದು ಇದೆ, ನಾವ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದೀವ, ಲೈಟ್ ಕೊಟ್ಟಿದೀವ, ಸೇಫ್ಟಿ ಕೊಟ್ಟಿದೀವ, CCTV ಹಾಕಿದೀವ. ಅವ್ನ್ ಗಾಡಿ ಎಲ್ಲಿ ಬಿಡ್ತಾನೆ, ಅವ್ನ ಜೀವನ ಏನ್ ಮಾಡ್ಕೊಂತ ಇದ್ದಾನೆ? ನನ್ಗೆ 500 ರೂಪಾಯಿ ಕಟ್ಟಕ್ ಅವ್ನಿಗೆ ಶಕ್ತಿ ಇಲ್ಲ ಅಂದ್ರೆ ಅವ್ನ ಜೀವನ ಏನು, ಅವ್ನ ಪರಿಸ್ಥಿತಿ ಏನು ಅಂತ ಯಾರು ಯೋಚನೆ ಮಾಡ್ಬೇಕು? ನಾವು ನಗರಸಭೆಯವರು ಆಫೀಸರ್ಸು ಯೋಚನೆ ಮಾಡ್ಬೇಕು, ಹೌದಲ್ವಾ? ಹಂಗನ್ಬಿಟ್ಟು ನಾವು ರೋಡ್ ಕೊಡ್ತೀವಿ, ಬಿಲ್ಡಿಂಗ್ ಕೊಡ್ತೀವಿ ಅಂತ ನಿಮ್ಮನ್ನ ಬೀದಿಯಲ್ಲಿ ನಿಲ್ಸ್ಬಾರ್ದು. ಯಾರವರು ಮಾರ್ಕೆಟ್ಗೆ ಯಾವಾಗ್ಲೂ ಇದನ್ನ ಬರ್ತಾರಲ್ಲ, ಯಾವಾಗ್ಲೂ ಮಾರ್ಕೆಟ್ಗೆ ಇವ್ರು ಎಷ್ಟು ವರ್ಷದಿಂದ ಬರ್ತಾರೆ? ಎಷ್ಟು ವರ್ಷದಿಂದ ಬರ್ತಾರೆ? ನೀವ್ ಏನ್ ವ್ಯಾಪಾರ ಮಾಡ್ತೀರಾ ಅಂತ ಇವ್ರಿಗೆ ಗೊತ್ತಿರುತ್ತಲ್ಲ. ನಾನೂ ಮಾಡಲ್ಲ. ಇವನೇನಾದ್ರೂ ತಪ್ಪು ಮಾಡಿದ್ರೆ ಇವ್ನಿಗೆ ದೇವ್ರ ಶಿಕ್ಷೆ ಕೊಡ್ಲಿ. ಇಲ್ಲಿ ಎಷ್ಟು ಜನ ಅಂಗಡಿಗಳವ್ರು ಇದನ್ನ ನಂಬ್ಕೊಂಡು ವ್ಯಾಪಾರ ಮಾಡ್ತಾ ಇದಾರೆ. ಅವ್ರದ್ದು ಅಂಗಡಿ ಏನ್ ನಿಮ್ಮ ಹತ್ರ ರಸೀದಿ ಇದ್ರೆ ನೀವ್ ಯಾರ ಹತ್ರ ಆದ್ರೂ ತಗೊಂಡಲ್ಲಿ ನೀವು ಕೆಲಸ ಮಾಡ್ತಾ ಇರಿ. ಕಾರ್ಪೆಂಟರ್ ಆಗಿರಿ, ಇಲ್ಲ ಇನ್ನೇನೋ ಕೆಲಸ ಮಾಡ್ತಾ ಇರಿ. ಅವ್ರದ್ದು ಒಂದು ಜಾಗ ಯಾವ್ದು, ನಿಮ್ದೇನು ಆ ಪ್ರಿಮಿಸಿಸ್ ಅಲ್ಲಿ ಇದೀರಲ್ಲ, ಅವ್ರ ಡೀಟೇಲ್ಸ್ ತಗೊಳ್ಳಿ. ನಾವು ಟೆಂಪರವರಿ ನಿಮ್ಗೆ ಅರೇಂಜ್ಮೆಂಟ್ಸ್ ಮಾಡ್ಬೇಕಾಗತ್ತೆ. ಟೆಂಪರವರಿ ಏನೋ ಒಂದು ಅರೇಂಜ್ಮೆಂಟ್ಸ್ ಮಾಡಿ ಅದಕ್ಕೆ ನೀವು ಕೋಆಪರೇಟ್ ಮಾಡ್ಬೇಕು. ಯಾವುದೇ ಒಂದು ತಪ್ಪಾಗೋದಕ್ಕೋಸ್ಕರ ಅಲ್ಲ. ಇದು 1 ಎಕರೆನೋ 2 ಎಕರೆನೋ ಜಾಗ ಇದೆ. ಒಂದ್ ಕಡೆ ಪಾರ್ಕಿಂಗ್, ಇನ್ನೊಂದ್ ಕಡೆ ನೀವ್ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಒಂದು ಕರೆಕ್ಟ್ ಆಗಿರೋ ಶಾಪ್ಸ್ ಕಟ್ಟದೆ ಹೋದ್ರೆ, ನಗರಸಭೆ ದುಡ್ಡು ಕಟ್ತೀವೋ ಸಾಲ ಮಾಡಿ ಕಟ್ತೀವೋ, ಒಂದ್ 6 ತಿಂಗಳಲ್ಲಿ ಕಟ್ಲಿಲ್ಲ ಅಂತಂದ್ರೆ ಇದು ಇನ್ನೂ ಅಸ್ತವ್ಯಸ್ತ ಆಗತ್ತೆ. ಇವತ್ ನೀವು ಕೆಲಸ ಮಾಡೋದೇ ಇಷ್ಟು ಹಿಂಸೆ ಪಡ್ತಾ ಇದ್ದೀರಾ. ನಾಳೆ ನಿಮ್ ಮಗ ಎಲ್ಲೂ ಕೆಲಸ ಸಿಗದೆ ನಮ್ಮಪ್ಪ ಬಿಸ್ನೆಸ್ ನೋಡಕ್ ಬರೋಣ ಅಂದ್ರೆ ಬರಲ್ಲ. ಅವ್ನು ಈ ಜಾಗಕ್ಕೆ ಕಾಲಿಡಲ್ಲ. ಎಲ್ಲ ಮಾಸ್ಕ್ಗಳು ಹಾಕೊಂಡ್ ಬರ್ತಾರೆ. ಆದ್ರೆ 20 ವರ್ಷ ನೀವ್ ಇದೇ ಜಾಗದಲ್ಲೇ ಬದುಕ್ ಕಟ್ಕೊಂಡಿದೀರಾ ಅಂತ ಯಾರಿಗಾದ್ರೂ ಗೊತ್ತಾಗತ್ತಾ? ಇಂಥ ಜಾಗದಲ್ಲೇ ಜೀವನ ಮಾಡಿರೋದು, ದುಡ್ದಿರೋದು, ನೀವ್ ಅನ್ನ ದುಡ್ಕೊಂಡಿರೋದು ಇದೇ ಜಾಗದಲ್ಲಿ ಅಂತ ಯಾರಿಗ್ ಗೊತ್ತಾಗತ್ತೆ? ನಿಮ್ ನೋವು
ಇದೇ ಜಾಗದಲ್ಲೇ ದುಡ್ಕೊಂಡು ತಿಂದಿರೋದು ಅಂತ ಯಾರಿಗ್ ಗೊತ್ತಾಗತ್ತೆ? ಈಗ ನಾನ್ ಬರೋಗೋ ಇನ್ನೊಂದ್ ಬರೋಗೋ ಮಾಸ್ಕ್ ಹಾಕೊಂಡು ಹಿಂಗ್ ಮುಖ ಮುಚ್ಕೊಂಡ್ ಬರ್ತಾ ಇದೀವಿ. ಆದ್ರೆ ಇಷ್ಟು ವರ್ಷ ಇದೇ ಜಾಗದಲ್ಲೇ ನೀವು ದುಡ್ಕೊಂಡು ತಿಂದಿದಿರಲ್ಲ, ನಿಮ್ ಪರಿಸ್ಥಿತಿಗೂ ಗೌರವ ಕೊಡ್ಬೇಕಲ್ಲ. ಏನ್ ಕಷ್ಟ ಇದೆ ಇವ್ರ ಪರಿಸ್ಥಿತಿ ಅಂತಂದು. ಹಳೆ ಕಟ್ಟಡ ನಗರಸಭೆದ ಮಾಡ್ಲಿ, ಇಲ್ಲ ನೀನ್ ದುಡ್ಡು ಹಾಕಿ ಇದ್ ಮಾಡಿದ್ಯಪ್ಪ, ಒಂದ್ ಸ್ವಲ್ಪ ದಿನ ಇದನ್ನ ಕಟ್ಟೋವರ್ಗು ನೀನ್ ಅಡ್ಜಸ್ಟ್ ಮಾಡ್ಕೊ. ಈ ಕಡೆ ಹುಡುಕಿದೀವಿ ಅಂತ ನಾನು ಹೇಳ್ಬಿಡ್ತೀನಿ. ನೀನ್ ಕೋರ್ಟ್ಗೆ ಹೋಗ್ತೀಯೋ ಇನ್ಯಾರೋ ಒಂದ್ ನಿಮಿಷ, ನೀನ್ ಒಂದ್ 5 ನಿಮಿಷ ನೀವು ಮಾತಾಡೋವರ್ಗು ನಾನು ಇಲ್ಲಿಂದ ಹೋಗಲ್ಲ. ನೀವು ಕೋರ್ಟ್ಗೆ ಹೋದ್ರು ಇದೇ ಮಾರ್ಕೆಟ್ ನ ಕೋರ್ಟ್ಗೆ ಹೋಗೋದಕ್ಕೋಸ್ಕರ 5-5 ಸಾವಿರ ಎಲ್ಲ ಕಲೆಕ್ಷನ್ ಮಾಡಿ ಕೊಟ್ರು. ಹಿಂದೆ ಒಂದ್ 5-6 ವರ್ಷದ ಕತೆ ಹೇಳ್ತಾ ಇದೀನಿ. ಇದು ಆಕ್ಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಕೋರ್ಟ್ ಅಲ್ಲಿ ಸ್ಟೇ ತರೋಣ ಅಂತ ಅಂದ್ಬಿಟ್ಟು ಮಾರ್ಕೆಟ್ ಅವ್ರ ಹತ್ರ 5-5 ಸಾವಿರ ಕಲೆಕ್ಟ್ ಮಾಡಿದ್ರು. ಲಾಯರ್ಗೆ ಜಡ್ಜ್ಗೆ ಎಲ್ಲ ದುಡ್ಡು ಕೊಟ್ಬಿಟ್ಟು ಅಂಗಡಿನೇ ನಿಮ್ಮದ್ ಮಾಡ್ಬಿಡ್ತೀವಿ ಅಂತ ಮಾಡಿದಾರ. ಒಂದ್ ನಿಮಿಷ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹಳೆ ಕತೆ, ಪಕ್ಕದ ರೋಡ್ ಕತೆ, ಈ ಕತೆ ಇನ್ನೊಂದು ಏನು ಇರಲ್ಲ. ಒಂದ್ ಕಾನೂನಲ್ಲಿ ಒಂದ್ ಚೌಕಟ್ಟು ಇರುತ್ತೆ ನನಗ್ ಸಹಾಯ ಮಾಡೋದಕ್ಕೆ, ನನಗೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಕಾನೂನಲ್ಲಿ ಸಹಾಯ ಮಾಡೋದಕ್ಕೆ ಒಂದ್ ಇತಿಮಿತಿ ಇರುತ್ತೆ. ನನಗೂ ಇರುತ್ತೆ, ಒಂದ್ ಅಧಿಕಾರಿಗೂ ಇರುತ್ತೆ. ಅದನ್ನ ಮೀರಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಆ ಸುಳ್ಳನ್ನ ನೀವು ನಂಬಿದ್ರೆ ನಾನು ಏನ್ ಮಾಡಕ್ಕಾಗತ್ತೆ? ಅದನ್ನ ಮೀರಿ ಪದೇ 10 ವರ್ಷದಿಂದ ಮಾರ್ಕೆಟ್ ಒಳಗಡೆ ಇರೋ ವ್ಯಾಪಾರಿಗಳು ಅದೇ ತರ ಮೋಸ ಹೋಗಿದ್ದಾರೆ. ದುಡ್ಡಿರೋನ್ 5 ಸಾವಿರ ಅಲ್ಲ 10 ಸಾವಿರ ಕೊಡ್ತಾನೆ, ನನ್ಗೆ ಈ ಅಂಗಡಿ ನನ್ ಮಾಡ್ಕೊಟ್ ಬಿಡ್ಲಿ, ನಾಳೆ ನಾನಾದ್ಮೇಲೆ ನನ್ ಮಗ ಬದುಕೋತಾನೆ ಅಂದ್ಬಿಟ್ಟು ದುಡ್ಡು ಕಳ್ಕೊಂಡಿದ್ದಾರೆ. ಬಿಟ್ರೆ ಆತರ ಯಾವ ತಪ್ಪುದಾರಿಯಲ್ಲೂ ಕೂಡ ಈ 1000 ಅಂಗಡಿ ಅವ್ರವ್ರಿಗೆ ಮಾಡಕ್ ಆಗಿಲ್ಲ. ಆದ್ರೆ ಪ್ರಯತ್ನ ಮಾಡಿ 4 ವರ್ಷ ಇರೋನ್ನ 10 ವರ್ಷ ಇರೋಂಗ್ ಮಾಡ್ಬೋದು, ಅಲ್ಲೇ ಬದುಕೋದಕ್ಕೆ ಅವಕಾಶ ಮಾಡ್ಕೊಡ್ಬೋದು. ಆಯ್ತು ಆಕ್ಷನ್ ಮಾಡಿ ಅಂದ್ರು ಕೂಡ ಎಷ್ಟೋ ವರ್ಷ ಅಲ್ಲೇ ವ್ಯಾಪಾರ ಆಗಿ ಅವ್ನ್ ಬಿಸ್ನೆಸ್ ಮಾಡಿ ನಗರಸಭೆಗೂ ದುಡ್ಡು ಕಟ್ಟಿದ್ದಾಗ ಅವ್ನ ಆಕ್ಷನ್ ಮಾಡಿದ್ರು ಅವ್ನ್ಗೆ ಫಸ್ಟ್ ಕೊಡ್ಬೇಕು ಅಂತ ಕಾನೂನಲ್ಲಿ ಅವ್ನಿಗೆ ರೈಟ್ಸ್ ಇದೆ, ಕ್ಲೈಮ್ ಮಾಡೋದಕ್ಕೆ ರೈಟ್ಸ್ ಇದೆ. ಈ ಕಾನೂನು ಅರ್ಥ ಮಾಡ್ಸಲ್ಲ. ನೀವು ಬಡವರು ಕಷ್ಟಪಟ್ಟಿದ್ದೀರಾ, ನಿಮ್ ದುಡ್ಡು ಕಿತ್ಕೋಬೇಕು, ಅದಕ್ಕೆ ಏನ್ ಬಣ್ಣದ ಮಾತುಗಳು ಹೇಳ್ಬೇಕು ಹೇಳ್ತಾರೆ. ಅದಕ್ಕೆ KGF ಅವ್ರು ಸಪೋರ್ಟ್ ಮಾಡಿದ್ರೆ ನಾನು ಏನ್ ಮಾಡಕ್ಕಾಗತ್ತೆ? ನಾನೊಂದ್ ತಾಯಿ, ನಾನು ಸಹಿಸ್ಕೋತೀನಿ. ಇವ್ರು ಹಿಂಗ್ ಮಾಡ್ತಾರೆ ಅಂತ ನಾನು ಬೆರಳು ತೋರಿಸಿ ಅವ್ರ ಮೇಲೆ ಅಪವಾದ ಹಾಕಲ್ಲ. ಬಟ್ ನನ್ ಕೆಲ್ಸಕ್ಕೆ ನಿಮ್ ಆಶೀರ್ವಾದ ಮತ್ತೆ ದೇವ್ರು ಎರಡೂ ನನ್ ಜೊತೆ ನಿಂತಿರ್ತಾರೆ. ನಾನು ಏನು ಒಳ್ಳೆ ಕೆಲಸ ಮಾಡೋವಾಗ ಬಡವ್ರನ್ನ ಅಯ್ಯೋ ಅನಿಸ್ದೆ ಏನ್ ಒಳ್ಳೆ ಕೆಲಸ ಮಾಡ್ತೀನಿ ಅದಕ್ಕೆ ಯಾವಾಗ್ಲೂ. ಯಾಕಂದ್ರೆ 2ನೇ ಅನುಭವ ಏನು, ಫಸ್ಟ್ ಅಶೋಕ ರೋಡ್ ಬಗ್ಗೆ ಎಲ್ಲ ಗಲಾಟೆ, ಒಂದೊಂದ್ ಮನೆ ತೆಗಿಯೋಗು ಕೂಡ ರೋಡಲ್ಲಿ ನಿಂತ್ಕೊಂಡೆ, ಅವತ್ತು ಅಪವಾದ ಬಂತು. ಆದ್ರೆ ಇವತ್ತೆಲ್ಲ ದೊಡ್ಡ ಕಮರ್ಷಿಯಲ್ ಸ್ಟ್ರೀಟ್ ತರ ಅಂಗಡಿಗಳು ಮನೆಗಳು ಕಟ್ಟಿದ್ದಾರೆ. ಯಾರಿಗ್ ವ್ಯಾಪಾರ ಆಗ್ತಾ ಇರೋದು? ಯಾರು ಚೆನ್ನಾಗಿ ಆಗಿರೋದು? ನಾನು ಇವತ್ ಮಾತಾಡಲ್ಲ, ಅಲ್ಲಿ ಕಾರ್ ಕೂಡ ನಿಲ್ಸಲ್ಲ 1 ಸೆಕೆಂಡ್ ಕೂಡ. ಆದ್ರೆ ಒಂದ್ 6 ತಿಂಗಳು ನಿಂತ್ಕೊಂಡೆ ನಾನು. ಇದೇ ಮಾಧ್ಯಮದಲ್ಲಿ ನನ್ನ ಬಗ್ಗೆ ಏನೇನ್ ಬೇಕೋ ಬಂತು, ಬೇಜಾರ್ ಮಾಡ್ಕೊಳ್ಳಿಲ್ಲ. ಮಾರ್ಕೆಟ್ ಒಳಗಡೆ ಪದೇ ಆಕ್ಷನ್ ಆಯ್ತು. ಎಲ್ಲಾ ಲೀಡ್ ಸಿಗೋ ಎಲ್ಲಾರನು ಕರ್ಕೊಂಬಂದ್ ಮಾರ್ಕೆಟ್ ಅಲ್ಲಿ ನಿಲ್ಸ್ತಾ ಇದ್ರು. ಇದೋ ನಿಂದ ಅಂಗಡಿ ಆಗೋಯ್ತು, ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಯ್ತು ಅಂತ ಫೈಲ್ಗಳು ಎಲ್ಲ ಎತ್ಕೊಂಡು ಕಾರ್ಗ್ ಹಾಕೊಂಡು ದುಡ್ಡು ಎತ್ಕೊಂಡು ಓಡೋಗಿರೋದು ನೋಡಿದ್ವಿ. ಆದ್ರೂ ನಾನು ಅವತ್ ಮೌನವಾಗಿದ್ದೆ. ಆದ್ರೂ ನಮಗ್ ಗೊತ್ತಿದೆ, ನಾನು ಒಂದ್ ತಾಯಿ ಮನ್ಸಿಂದ ಮಾರ್ಕೆಟ್ ಹೆಂಗ್ ಕಾಪಾಡ್ಬೇಕು, ವ್ಯಾಪಾರಿಗಳನ್ನ ಹೆಂಗ್ ಕಾಪಾಡ್ಬೇಕು, ಕಷ್ಟದಲ್ಲಿರೋರ್ನ. ನಾನ್ ನಿಮ್ಮನ್ನ ರೆಂಟ್ ಯಾಕೆ ಕಟ್ಟಿಲ್ಲ ಅಂತ ಗಲಾಟೆ ಮಾಡಕ್ ಬಂದಿಲ್ಲ. ರೆಂಟ್ ಯಾಕೆ ಕಟ್ಟಕ್ಕಾಗಿಲ್ಲ ಬಂದ ಅಧಿಕಾರಿಗಳು ನೋಡಿ ಅವ್ರ ಪರಿಸ್ಥಿತಿ. 1 ವರ್ಷ ಅವ್ನ್ ರೆಂಟ್ ಕಟ್ಟಿಲ್ಲ ಅಂದ್ರೆ ಅವ್ನ ಪರಿಸ್ಥಿತಿ ಏನು ನೋಡಿ, ಏನ್ ಮಾಡಿದ್ರೆ ಅವ್ನು ಸುಧಾರಿಸ್ತಾನೆ, ಚೆನ್ನಾಗ್ ಆಗ್ತಾನೆ, ಅದಕ್ಕೆ ಅವಕಾಶ ಕೊಡಿ. ಎಲ್ಲಿ ನಿಲ್ಸ್ಬೇಕು? ಒಬ್ಬ ವ್ಯಾಪಾರಿ ಗಾಡಿ ಎತ್ಕೊಂಬಂದ್ ಎಲ್ಲಿ ನಿಲ್ಸ್ಬೇಕು? ನೀನ್ ಒಂದ್ ಇಡೀ ದಿನ ಇಲ್ಲಿ ಕೆಲಸ ಮಾಡ್ತೀಯಪ್ಪ, ನಿನ್ ಗಾಡಿ ಎಲ್ಲ ಹಾಕೊಬೇಕು, ನಡ್ಕೊಂಡ ಬರಕ್ಕಾಗತ್ತೆ? ನೀನ್ ಒಂದ್ 2 ವೀಲರ್ ಇರುತ್ತೆ, ನಿನ್ ಅಂಗಡಿ ಮುಂದೆ ಹಾಕೊಳಕ್ ಆಗಲ್ಲ, ಬಿಡಲ್ಲ ಪೊಲೀಸ್ ಅವ್ರು ನಾಳೆ ಅಂಗಡಿ ಮುಂದೆ ಹಾಕೊಳ್ಳೋದಕ್ಕೆ. ನಿಮ್ಗೆ ಅಂತ ಒಂದ್ ಜಾಗ ಕೊಡ್ಬೇಕು, ಮಾರ್ಕೆಟ್ ಅವ್ರಿಗೆ ಅಂತ ಒಂದ್ ಕನ್ಸೆಷನ್ ಪ್ರೈಸ್ ಕೊಡ್ಬೇಕು. ವರ್ಷಾನ್ಗಟ್ಲೆ ನೀವು ಬೆಳಗ್ಗೆ ಎದ್ದು ರಾತ್ರಿ ಗಾಡಿ ತೆಗಿಯೋಕೆ ಒಂದ್ ಜಾಗ ಬೇಕು. ಯಾವ್ದೋ ಜಾಗದಲ್ಲಿ ಕಟ್ಟಿದ್ರೆ ಬಿಡಲ್ಲ, ಇವರೇ ಬಿಡಲ್ಲ. ಅವ್ರ ಜಾಗನ ಅರ್ಧ ಎಕರೆ ಕೊಡಿ ಅಂದ್ರೆ ಬಿಡಲ್ಲ, ನಿಮ್ಗಿಂತ ವರ್ಸ್ಟಾಗಿ ಆಡ್ತಾರೆ. ಅರ್ಥ ಆಯ್ತಾ? ನಗರಸಭೆ ಜಾಗ ಎಲ್ಲಿದೆ ಆ ಜಾಗದಲ್ಲೇ ನಾವು ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೇಕು, ಶೆಲ್ಟರ್ ಕೊಡ್ಬೇಕು, ಅಂಗಡಿ ಕಟ್ಟಬೇಕು, ನಾವು ಅಂಗಡಿ ಕಟ್ಟಬೇಕು, ಶೆಲ್ಟರ್ ಕೊಡ್ಬೇಕು, 2 ವೀಲರ್ ಪಾರ್ಕಿಂಗ್ ಮಾಡ್ಬೇಕು, ಇನ್ ಸ್ವಲ್ಪ ಸೈಡ್ ಅಲ್ಲಿ 4 ವೀಲರ್ ಪಾರ್ಕಿಂಗ್ ಮಾಡ್ಬೇಕು. ನಿಮಗೆ ಬದುಕೋದಕ್ಕೆ ಒಳ್ಳೆ ಅಂಗಡಿ ಮಾಡ್ಬೇಕು, ಕಟ್ಬೇಕು. ಅವತ್ತು ಬೇಕಾದ್ರೆ ನೋಡಪ್ಪ 500 ರೂಪಾಯಿ ಅಲ್ಲ 1000 ರೂಪಾಯಿ ಕಟ್ಟು, ನಾವಿಷ್ಟೆಲ್ಲ ಕಷ್ಟ ಬಿದ್ದಿದೀವಿ ಅಂತಂದ್ರೆ ಅವಾಗ ನೀವು ಸರ್ಕೊಂತೀರ. ನೀವು ನಿಮ್ ದುಡ್ಡಲ್ಲೇ ಅಂಗಡಿ ರಿಪೇರಿ ಮಾಡ್ಕೊಳ್ಳೋದು, ನಿಮ್ ದುಡ್ಡಲ್ಲೇ ಇದು ರೆಡಿ ಆಲ್ಟ್ರೇಷನ್ ಮಾಡ್ಕೊಳ್ಳೋದು, ತಿರ್ಗಾ ನಗರಸಭೆಗೆ ದುಡ್ಡು ಕಟ್ಟು ಅಂದ್ರೆ ಎಲ್ಲಿಂದ ಕಟ್ತೀರಾ? ಆಗತ್ತಾ? ಮನ್ಸ್ ಬರುತ್ತಾ? ವರ್ಷಕ್ಕೆ 10 ಸಾವಿರ 20 ಸಾವಿರ ನೀವೇ ರಿಪೇರಿಗೆ ದುಡ್ಡು ಖರ್ಚು ಮಾಡ್ಬಿಟ್ಟಿರ್ತೀರಾ ಅಂಗಡಿಗೆ. ಮತ್ ನಾವು ಬಾಡಿಗೆನೂ ಕಟ್ಟಿ ಅಂದ್ರೆ ಕಟ್ತೀರಾ ನೀವು? ಮನ್ಸ್ ಬರುತ್ತಾ? ಆಗಲ್ಲ. ಅದಕ್ಕೆ ಅವ್ರು ಮಾಡ್ಲಿ, ಅವ್ರು ರೋಡು ಕೊಡ್ಲಿ, ನಿಮ್ಗೆ ಅಂಗಡಿಗಳು ಕಟ್ಲಿ. ಯಾರ್ಯಾರು ಈ ಪ್ರಿಮಿಸಸ್ ಅಲ್ಲಿ ಇದ್ರೋ, ಯಾರ್ಯಾರು ಇವ್ರು ಸ್ವಂತ ಓನರ್ ಇರ್ಬೋದು, ಇವ್ರು ಇಲ್ಲಿ ಬನ್ನಿ, ಇವ್ರು ಇರ್ಬೋದು, ಇವ್ರಿಗೆ ದುಡ್ಡು ಜಾಸ್ತಿ ಆಗಿ ಇವ್ರ ಅಂಗಡಿಯಲ್ಲಿ ವ್ಯಾಪಾರ ಮಾಡದೆ ಇವ್ರಿಗೆ ಕೊಟ್ಟಿದ್ರೆ ಇವ್ರಿಗೇನು ಶಿಕ್ಷೆ ಆಗ್ಬಾರ್ದು. ಇವರಿಗೆ ಅವನು ಸರ್ವೈವ್ ಆಗ್ಬೇಕು. ಅವ್ನ 5 ವರ್ಷದಿಂದ ಇಲ್ಲಿ ಇದೇ ಕಾರ್ಪೆಂಟ್ರ್ ಕೆಲ್ಸನೋ
ಎಲೆಕ್ಟ್ರಿಷಿಯನ್ ಕೆಲಸನೋ ಏನೋ ಮಾಡ್ಕೊಂಡಿದ್ರೆ ಇವನ್ನ ನಾವು ಸೇಫ್ ಮಾಡ್ಬೇಕು, ಅದರದ್ದು ಡೀಟೇಲ್ಸ್ ತಗೊಬೇಕು. ಇವ್ರು ನೋಡಿದಾರೆ ತಾನೆ ಇಲ್ಲಿರೋ ಎಲ್ಲ ವ್ಯಾಪಾರಿಗಳು, ಅವ್ರದ್ದು ಅಡ್ರೆಸ್, ಫೋನ್ ನಂಬರ್, ಏನ್ ಕೆಲಸ ಮಾಡ್ತಾ ಇದ್ದ, ಅವನ ಅಂಗಡಿಯಲ್ಲಿರೋದು ಒಂದು ಫೋಟೋ, ಇಷ್ಟು ಕೊಡಿ. ಅವ್ರಿಗೆ ಏನಾದ್ರು ಅನ್ಯಾಯ ಆದ್ರೆ ಅವ್ರು ಆಮೇಲೆ ಮಾತಾಡ್ಲಿ. ಇಲ್ಲೆಲ್ಲ ಬಿಲ್ಡಿಂಗ್ಸ್ ಎಲ್ಲ ಕಟ್ತೀವಲ್ಲ, ಫಸ್ಟ್ ಫ್ಲೋರ್ ಅಲ್ಲಿ ಯಾವ ಬಿಲ್ಡಿಂಗ್ ಇರ್ಬೇಕು, ಎಂತವ್ರಿಗೆ ಮಾತ್ರ ಕೊಡ್ಬೇಕು, ಪಾರ್ಕಿಂಗ್ ಎಲ್ಲಿರ್ಬೇಕು, ಆ ತರದ್ದೆಲ್ಲ ಆದಾಗ ಅವ್ರಿಗೆ ಅನ್ಯಾಯ ಆಗಿದ್ದಿನ ಅವ್ರು ನೋಡ್ತೀನಿ. ಆಮೇಲೆ ಇನ್ನೂ ಒಂದು ಕಾನೂನಿದೆ, ಇವರೇ 4 ಅಂಗಡಿ ತಗೊಳಕ್ ಆಗಲ್ಲ. ಇವ್ರು ಒಂದ್ ಅಂಗಡಿ ಒಂದ್ ಗೋಡನ್ ತಗೊಳಕ್ ಇವ್ರಿಗೆ ರೈಟ್ಸ್. ನಾನ್ 4 ಗೋಡನ್ ಇಟ್ಕೊಂತೀನಿ, ಅವ್ರು ಕೊಟ್ಟಿದ್ದಾರೆ ಇವ್ರು ಕೊಟ್ಟಿದ್ದಾರೆ ಅಂದ್ರೆ ಅದು ಕಾನೂನಲ್ಲಿ ಅವಕಾಶ ಇಲ್ಲ. ಆ ತಪ್ಪು ನಾನು ಕೂಡ ಮಾಡಕ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ ನಮ್ ಪರಿಸ್ಥಿತಿ. ಕಾನೂನು ಚೌಕಟ್ಟಲ್ಲಿ ನಾನು ಸಹಾಯ ಮಾಡ್ತೀನಿ. ಹೌದು ಹೌದು ಹೌದು, ಇಲ್ಲಿ ಬನ್ನಿ. ಕೇಳ್ವಾ ಅವ್ನಿಗೆ ಡೌಟ್ ಇದೆ ಕೇಳ್ವಾ. ಆಯ್ತು, ಈಗೆಲ್ಲ ಮಾತಾಡ್ಲಿ, ಆಮೇಲೆನೆ ಉತ್ತರ ಕೊಡೋಣ. ಈಗ ಮಾತಾಡ್ಲಿ ಅವ್ರು. ಯಾರು 3 ತಿಂಗಳು 5 ತಿಂಗಳು ಇಲ್ಲಿ ಡೆವಲಪ್ಮೆಂಟ್ ಸಪೋರ್ಟ್ ಮಾಡ್ತಾರೆ, ಆ ಲಿಸ್ಟ್ ಇಟ್ಕೊಂಡು ಫಸ್ಟ್ ಪ್ರಿಯಾರಿಟಿಯಲ್ಲಿ ನಿಮಗೆ ನಾವು ಕೊಡ್ಸೋದು. ನಿಂತ್ ಕೊಡಿಸ್ತೇವೆ ನಾವು. ನೀವು ಬದುಕಿದ್ರೇನೆ ನಮ್ ನಗರಸಭೆ ಚೆನ್ನಾಗಿರೋದು. ನೀವು ಬದುಕಿದ್ರೇನೆ ನಗರಸಭೆಗೆ 1 ರೂಪಾಯೋ 10 ರೂಪಾಯೋ ರೆಂಟ್ ಬರೋದು. ನಿಮ್ಮನ್ನ ಬಿಟ್ಟು ನಾವು ಬೇರೆಯವ್ರನ್ನ ನಾವು ಮಾಡಿದ್ರೆ ನಗರಸಭೆನೂ ಉದ್ಧಾರ ಆಗಲ್ಲ. ನಿಮ್ ಶಾಪ ತಟ್ಟುತ್ತೆ, ನಿಮ್ ಶಾಪನೇ ನಮಗ್ ತಟ್ಟುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಡ್ವಾನ್ಸ್ ಕೊಡ್ಬೇಕಾ ತಿರ್ಗಾ ನಾವು? ತಿರ್ಗಾ ಅವತ್ತು ಅಡ್ವಾನ್ಸ್ ಅಲ್ಲ ಅದೇನ್ ದೊಡ್ಡದಾಗಿ ಏನಿರಲ್ಲ. ಅವತ್ ನೋಡಿ, ಇವತ್ತೇನೋ ರೆಂಟ್ ಕ್ಯಾಲ್ಕುಲೇಷನ್ಸ್ ತಪ್ಪಿದೆ ಅಲ್ಲ, ಎಲ್ಲಾ ಕರೆಕ್ಷನ್ಸ್ ಮಾಡೋಣ. ನಿಮ್ ಬದುಕಿಗೆ ನಿಮ್ಗೆ ನೀನ್ 10,000 ಆದಾಯ ಆದ್ರೆ ನೀನೊಂದ್ 500 ರೂಪಾಯಿ 1000 ರೂಪಾಯಿ ಒಳಗಡೆ ನೀನ್ ರೆಂಟ್ ಕಟ್ಬೇಕು. ನಿನಗ್ ತಿಂಗಳಿಗೆ 10,000 ಆದಾಯ ಬಂದ್ರೆ ನೀನ್ ಒಂದ್ 500 ರೂಪಾಯಿ ಕಟ್ಟಕ್ಕಾಗಲ್ವಾ? ನಿಮ್ಗೆ ಆದಾಯ 10,000 ಇದ್ರೆ 20,000 ಇರೋನು 1,000 ಕಟ್ಟಿಲ್ಲ ಅಂದ್ರೆ ಹೆಂಗೆ? 20,000 ಆದಾಯ ಇರೋನು ಡೆಪಾಸಿಟ್ ಕೇಳ್ತಾರ. ಡೆಪಾಸಿಟ್ ಬೇಡ, ರೆಂಟೇ ಕಟ್ಟಿ ಫಸ್ಟ್, ಆಮೇಲೆ ಎಲ್ಲ ನೋಡೋಣ. 1 ರೂಪಾಯಿ ಪೆನಾಲ್ಟಿ ಹಾಕ್ಸಲ್ಲ. ಯಾರು ಡೆವಲಪ್ಮೆಂಟ್ ಗೆ ನೀವು ಮುಂದೆ ಬಂದ್ ನಮ್ಗೆ ಸಪೋರ್ಟ್ ಮಾಡ್ತೀರಾ, 5 ತಿಂಗಳಲ್ಲಿ ಕೆಲಸ ತಗೋಬೇಕು, 3 ತಿಂಗಳಲ್ಲಿ ನಿಲ್ಲಿಸ್ತೀನಿ. ಇಲ್ಲಿ ನಗರಸಭೆ ಸ್ಟಾಫ್ ನಿಲ್ಸಿ ಕೆಲಸ ತಗೋತೀವಿ. ಒಂದೊಂದೇ ನ್ಯಾಯ ಕೊಡೋದೇ ನಿಮ್ಗೆ. ನೀವ್ ಯಾರು ನಮಗ್ ಡೆವಲಪ್ಮೆಂಟ್ ಮುಂದೆ ಬಂದ್ ಸಹಕಾರ ಕೊಡ್ತೀರಾ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ. ಅದಾದ್ಮೇಲೆ ಬೇರೆ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ನ ಇನ್ನೊಂದನ್ನ ಆಕ್ಷನ್ ಮಾಡ್ಬೇಕು. ನೀವು ನ್ಯಾಯ ಕೊಡೋದು ಫಸ್ಟ್. ಯಾರು ಇದು ಮಾರ್ಕೆಟ್ ಡೆವಲಪ್ ಆಗ್ಲಿ ಸರ್, ನಮ್ಗೆ ಜೀವನ ಇದನ್ನ ನಂಬ್ಕೊಂಡಿದೀವಿ ಅಂತ ಯಾರು ಮುಂದೆ ಬಂದ್ ನಿಮ್ಗೆಲ್ಲ ಸಹಕಾರ ಕೊಡ್ತಾರೆ ಅವ್ರಿಗೆ ಫಸ್ಟ್ ನಾವು ನ್ಯಾಯ ಕೊಡೋದು. ಅದಾದ್ಮೇಲೆ ಬೇರೆ ಕೆಲಸ. ಮಾನವೀಯತೆ ಇರ್ಬೇಕು ನಮ್ಗೆ, ನಮಗೂ ಮಾನವೀಯತೆ ಇರ್ಬೇಕು. ಅಂಗಡಿ ನನ್ನ ಅಂಗಡಿ ತಗೋಬೋದಲ್ಲ ಫ್ಯಾಮಿಲಿಯಲ್ಲಿ? ಒಂದ್ ನಿಮಿಷ, ಅವ್ರು ಕೇಳೋದ್ರಲ್ಲಿ इनका इंडिविजुअल फैमिली है तो इनका एक राइट है, वो वैसे ही क्लाइम करना है. इनका फैमिली अलग है तो इनका बेटा अलग है तो वो दूसरा प्रोसीजर है. वो दूसरा दुकान के लिए, इनका पापा व्यापारी है, उनका दूसरा क्लाइम कर सकता है. वो दूसरा वॉलंटरी क्लाइम कर सकते हैं. ये इनका बेटा बोल के दुकान नहीं पूछना है, वो व्यापारी करके दुकान पूछना है. मैं इधर व्यापारी हूँ, इनका नहीं, इनका पापा का दुकान दूसरा है, उनका व्यापारी भी दूसरा है. वैसे आपका जो बिजनेस है, बिजनेस कर रहा हो तो वैसे ही आप प्रोसीजर से वैसे ले सकते हैं. ಎಲ್ಲರೂ ಪಬ್ಲಿಕ್ ಮುನ್ಸಿಪಾಲಿಟಿ ಎಲ್ಲ ನಾವು ಕೋಆಪರೇಟ್ ಮಾಡಿದ್ರೆ ನಾವು ಡೆವಲಪ್ಮೆಂಟ್ ಮಾಡ್ಬೋದು. ಎಲ್ಲ ಅವ್ರಿಗೆ ಏನು ಡೌಟ್ ಅಂದ್ರೆ, ನಾನು ವ್ಯಾಪಾರಿ ಇದ್ದೀನಿ, ನನ್ ಮಗ ವ್ಯಾಪಾರಿ ಇದ್ರೆ ಅವ್ನ ಹೆಂಗ್ ತಗೊಳ್ಳೋದು ಅಂತ. ಅವ್ರ ವ್ಯಾಪಾರಕ್ಕೆ ಅವ್ರು ತಗೊಳ್ಳಿ, ಅವ್ರ ಮಗನೂ ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ರೆ ಒಂದು 2 ಅಂಗಡಿ ಕೆಲಸ ಮಾಡೋದು. ನಾನು ನಿಮ್ಗೆ ಫೋನ್ ಮಾಡಿದ್ರು ಮೇಡಮ್. ಫೋನಲ್ಲೇ ಮಾತಾಡೋದ, ಇಲ್ಲಿ ಮಾತಾಡಲ್ಲ? ಮಾತಾಡ್ತೀನಿ. 3 ಬೈಕು ಬಚ್ಚೆ ಮುಂದೆ ಸ್ವಲ್ಪ ಕೊಡ್ತಾರಲ್ಲ ನಿಂಗೆ ಅನ್ಯಾಯ ಆಗಲ್ಲಪ್ಪ. ಜವಾಬ್ದಾರಿ ನಮ್ದು. ದೊಡ್ಡದು ಗೋಡನ್ ಮಾಡಿ ಚಿಕ್ಕವು 2 ಇದೆ. ದೊಡ್ಡದೇ ಗೋಡನ್ ಆಗಿರುವಂತದ್ದು ಇವ್ರಿಗೆ ಕೊಡೋಣ. ಕಾರ್ಪೆಂಟರ್ ಕೆಲಸ ಗೊತ್ತಿದೆ. ಈಗ ಕಾರ್ಪೆಂಟರ್ 5-6 ಜನ, ಅವ್ರಿಗೆ ಹೆಂಗ್ ಬೇಕು ಆ ತರನೇ ಒಂದು 5-6 ಕಟ್ತೀವಿ. ಶಾಪ್ಸ್ ಕಟ್ಟೋಗೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಕಟ್ತೀವಿ. ಆಗ್ಬೋದಾ? ನಮ್ಗೆ ಗೋಡನ್ ಎಲ್ಲ ಹುಡುಕ್ತೀವಿ ಮೇಡಮ್, ಗೋಡನ್ ಸಿಕ್ಕಿಲ್ಲ ನಮ್ಗೆ. ಐಟಮ್ ಎಲ್ಲ ಇಲ್ಲೇ ಇದೆ ಮೇಡಮ್. ಅದಕ್ಕೊಂದು ಬನ್ನಿ ನೀವು ಮುಂದೆ. ನಾನ್ ಒಂದ್ ನಿಮಗ್ ಕೆಲ್ಸ ಹೇಳಿದ್ರೆ ನೀವು ಹಿಂದೆ ಹೋಗ್ತೀರಾ. ಈ ಪ್ರೆಮಿಸಿಸ್ ಬಿಟ್ಟು ಎಲ್ಲಿ ನಗರಸಭೆ ಜಾಗ ಇದೆ, ಸ್ಪೇಷಿಯಸ್ ಆಗಿದೆ, ಲಿಸ್ಟ್ ತಗೊಂಡ್ ಬಂದ್ ಮಧ್ಯಾಹ್ನ ಅಷ್ಟ್ರಲ್ಲಿ ನಂಗೆ ಹೇಳ್ಬೇಕು.
आप रोना मत। ಅನುಕೂಲ ಮಾಡ್ತಾರೆ ಸುಮ್ಮನೆ ನಿಮ್ಗೆ ಹೇಳಿದಾರಲ್ಲ ಅಂಗಡಿ ಅಂತ ಕೊಟ್ಟೆ ಕೊಡ್ತು ಹೊಸ ಅಂಗಡಿ ಹಳೆ ಅಂಗಡಿ ಬೇಡ ಮಕ್ಕಳಿದ್ದಾರೆ, ಇವ್ರು ದುಡಿಯೋದಷ್ಟೇ ಅವ್ರ ಯೋಚನೆ ಇರೋದು. ಅವ್ರಿಗೆ ಅಂಗಡಿ ಇದಾ ಇನ್ನೊಂದ ಅನ್ನೋದಿಲ್ಲ. ಇವ್ರಿಗೆ ನಾವು ಪರ್ಯಾಯವಾಗಿ ಏನೋ ಒಂದ್ ದಾರಿ ಮಾಡ್ತೀವಿ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನೋವಂದ್ರೆ ನಾನು ಇಷ್ಟ ದಿನ ಕೆಲಸ ಮಾಡ್ತಾ ಇದ್ದೆ, ಇನ್ನೆಲ್ ಮಾಡ್ಲಿ ಅಂತ. ಕಾರ್ಪೆಂಟ್ರಿ ಕೆಲಸ ಎಲ್ಲಾದ್ರೂ ಮಾಡ್ಬೋದು. ನಗರಸಭೆ ಜಾಗ ಎಲ್ಲ ಒಂದೇ ಸತಿ ನಾವು ಕಟ್ಟಕ್ ಆಗ್ತಾ ಇಲ್ಲ. 1 ಎಕರೆ ಜಾಗ ಅಲ್ಲಿ ಕೆಲಸ ಮಾಡುವಷ್ಟೇ ದುಡ್ಡು ಬಂದಿರೋದು ನಮ್ಗೆ. 1-1.5 ಎಕರೆ ಎಷ್ಟು ಜಾಗ ಇದೆ ನಗರಸಭೆದು, ಎಲ್ಲ ಒಂದೇ ಸ್ಟೇಜ್ ಅಲ್ಲಿ ನಾವು ಮಾಡಲ್ಲ. ಇವ್ರಿಗೆ ಬೇರೆ ಗೋಡನ್ಸ್ ಎಲ್ಲಿ ಖಾಲಿ ಇದೆ ಆ ಗೋಡನ್ ನ ಇವ್ರಿಗೆ ರೀಪ್ಲೇಸ್ ಮಾಡ್ತೀವಿ. ಅಲ್ಲಿ ಟೆಂಪರವರಿ ಮಾಡಿ ಅಂತ ಮಾಡ್ತೀವಿ, ಅಲ್ಲಿಗೆ ಶಿಫ್ಟ್ ಆಗಿ. ನಿಮಗೆ ಇವರು ಈಗ ಯಾರೀಗ ಆಲ್ಮೋಸ್ಟ್ 10 ಫ್ಯಾಮಿಲೀಸ್ 15 ಫ್ಯಾಮಿಲೀಸ್ ನೀವು ಹೇಳಿದೀರಾ ಬಂದು ಇನಿಷಿಯಲಿ. ಮತ್ತೆ ನೀವು ಸುಳ್ಳು ಹೇಳೋಂಗಿಲ್ಲ, ಮತ್ತೆ ಸುಳ್ಳು ಹೇಳಲೇ ಕೂಡ್ದು ನೀವು. ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಈ ತರ ಯಾರ್ಯಾರ ಫ್ಯಾಮಿಲಿ ಇದೆ, ನಮ್ ಗೋಡನ್ಸ್ ಬೇರೆ ಎಲ್ಲ ಇದೆಯಲ್ಲ, ಯಾವ್ದು ನಾವೀಗ ಡೆಮಾಲಿಷ್ ಮಾಡಲ್ಲ. ಈ 1 ಎಕರ್ ಜಾಗದಲ್ಲಿ ಕಟ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಟೇಜ್ ಅಲ್ಲಿ ಬೇರೆದ್ ಮುಟ್ಟೋದು. ಅಲ್ಲಿವರೆಗೂ ಎಲ್ಲೆಲ್ಲಿ ಬಿಲ್ಡಿಂಗ್ಸ್ ನಮ್ದು ಸ್ಟ್ರಕ್ಚರ್ಸ್ ಖಾಲಿ ಇದೆ, ಗೋಡನ್ ಖಾಲಿ ಇದೆ, ಲಿಸ್ಟ್ ತಗೊಂಡ್ ಬರ್ಬೇಕು. ಯಾರಿಗೂ ಏನೂ ಹರ್ಟ್ ಮಾಡ್ಕೊಡ್ದು. ನಮ್ಗೆ ಗೊತ್ತಿದೆ ಅವ್ರ ಫೀಲಿಂಗ್ಸ್, ನಮ್ಗೆ ಅರ್ಥ ಆಗ್ತಾ ಇದೆ. ದುಡ್ಡು ತಿನ್ನೋರು ಅವ್ರ ಹೊಟ್ಟೆ ಮೇಲೆ ನಾವು ಹೊಡಿಯಲ್ಲ. ಅವ್ರಿಗೆ ದಾರಿ ಹುಡುಕ್ತೀನಿ, ನಂಗೆ ಗೊತ್ತಿದೆ ಅವ್ರ ಕಷ್ಟನೂ ನಾನು ಅರ್ಥ ಮಾಡ್ಕೋತೀನಿ. ಹಂಗಂದ್ಬಿಟ್ಟು ಹಿಂಗೆ ಬಿಟ್ಬಿಟ್ಟು ಹೋಗಲ್ಲ. ನಾನು ಇರೋಗೆ KGF ಡೆವಲಪ್ ಮಾಡ್ಬೇಕು. ರೋಡ್ ಕೊಡ್ತೀನೋ, ಬಿಲ್ಡಿಂಗ್ ಕೊಡ್ತೀನೋ, ಅವ್ರ ಕಷ್ಟ ನೋಡ್ತೀನೋ, ನಂಗೆ ಗೊತ್ತಿದೆ ಅವ್ರ ಕಷ್ಟ ನಾನು ಅರ್ಥ ಮಾಡ್ಕೊಂಡೆ ನಾನು ಡೆವಲಪ್ ಮಾಡೋದು. आपको नया दुकान बना के पहले आप मेरा दुकान मैं पड़ को देता मैडम ಅದೆಲ್ಲ பண்ணாதப்ப சாக்கல அங்கேயே மேடம் குடுக்குறேன்னு சொல்றாங்க இல்லையா ನೈಟಲ್ಲಿ ಇದ್ದೀನಿ ಮೇಡಮ್. 2016 ನಲ್ಲಿ ಕಾಲೇಜ್ ಬಿಟ್ಟಿದ್ದು ನೈಟಲ್ಲಿ ಇಲ್ಲಿ ಇರ್ತೀನಿ ಮೇಡಮ್. ನಾನು ವಾಚ್ಮೆನ್ ಡ್ಯೂಟಿ ಕೂಡ ಮಾಡ್ತೀನಿ. ಇಲ್ಲಿ ₹1 ಅಂಗಡಿ ಹತ್ರ ನಾನು ತಗೋದಿಲ್ಲ, ಇಲ್ಲೇ ಇರ್ತೀನಿ ಮೇಡಮ್. ನಾನು ನಮ್ಗೆ ಇವ್ರ ನೋವೆಲ್ಲ ಅರ್ಥ ಆಗಿದೆ. ಇವ್ರಿಗೆ ಟೆಂಪರವರಿ ಶೆಡ್ ಕೊಡೋಣ, ಗೋಡನ್ನು ಕೊಡೋಣ. ಅರ್ಥ ಮಾಡ್ಕೊಳ್ಳಿ. KGF ಅಲ್ಲಿ 10,000 ಜನ ವ್ಯಾಪಾರ ಮಾಡ್ಕೊಂಡು ಇಲ್ಲಿ ಇರ್ತೀರಾ. ನಿಮ್ಗೆ ವಾಸ ಮಾಡೋದಕ್ಕೆ ಒಂದು ಟಾಯ್ಲೆಟ್ ಇಲ್ಲ. ಎಲ್ಲಾದ್ರೂ ಬಂದು ವಾಶ್ರೂಮ್ ಯೂಸ್ ಮಾಡೋಣ ಅಂದ್ರೆ ಒಂದು ಟಾಯ್ಲೆಟ್ ಇಲ್ಲ. ನಿಮ್ ಹತ್ರ ಕೆಲಸ ಮಾಡೋ 4-5 ಜನ ಎಲ್ಲಾದ್ರೂ ಬಂದು ನೀರ್ ಕುಡ್ಕೊಂಡು ಓಡಾಡ್ಕೊಂಡು ಬರೋಣ ಅಂದ್ರೆ ಒಂದ್ ವ್ಯವಸ್ಥೆ ಇಲ್ಲ. ನನ್ಗೆ ಆ ಪರಿಸ್ಥಿತಿನೂ ಗೊತ್ತಿದೆ, ಈ ಪರಿಸ್ಥಿತಿನೂ ಗೊತ್ತಿದೆ. ನಿಮ್ಗೆ ನಮ್ದು ನೀನ್ ಏನ್ ಮಾಡ್ತೀಯಾ ಅದು ನಮ್ಗೆ ಇಷ್ಟ ಇದೆ ಮೇಡಮ್. 56 ಅಂಗಡಿ ಅಂತ ಹೇಳಿದ್ದು ಎಲ್ಲ ಮಾರ್ಕೆಟ್ ಡೆಮಾಲಿಷ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಭಯ ಆಗ್ತಾ ಇದೆ. ಎಲ್ಲಿ ಮೇಡಮ್ ಹೋಗೋದು ನಾವು? ಇಡೀ ಮಾರ್ಕೆಟ್ ಮಾಡಲ್ಲ. 10 ಗೋಡನ್ ಖಾಲಿ ಮಾಡಿ ಕೊಟ್ಟಿದ್ದೀವಿ ಮೇಡಮ್ ನಾವು. ನೋಡಿ ನಮಗೆ 56 ಅಂಗಡಿ ನಮ್ಗೆ ನಮಗೆ 1.5 ಎಕರೆ ಜಾಗಗೆ DPR ಆಗಿದೆ. ಗವರ್ಮೆಂಟ್ ಅಲ್ಲೋ ನಮ್ಗೆ ಲೋನ್ ಸಿಗೋದು 1.5 ಎಕರೆ ಜಾಗಕ್ಕೆ. 1.5 ಎಕರೆಯಲ್ಲಿ ಅಂತ ಬಿಸ್ನೆಸ್ ಆಕ್ಟಿವಿಟಿ ಇಲ್ಲ. ಇದನ್ನ ಮಾಡಿ ಇಲ್ಲೊಂದ್ 100 ಶಾಪ್ಸ್ ನ ಕಟ್ಟಿ ಮತ್ತೆ ಫಸ್ಟ್ ಇದ್ದವ್ರನ್ನು ಕರ್ಕೊಂತೀವಿ. ಮತ್ತೆ ನಗರಸಭೆಗೆ ಲಾಭ ಬರುವಂತವ್ರು ಇಲ್ಲಿಗೆ ಬರ್ತಾರೆ. ಒಂದ್ ಕಡೆ ಸೈಕಲ್ ಶಾಪ್ ಅಲ್ಲ, 2 ವೀಲರ್ದು ಪಾರ್ಕಿಂಗ್ ಇರುತ್ತೆ. ಇನ್ನೊಂದ್ ಕಡೆ 4 ಕಡೆ ಇಷ್ಟು 1000 ಜನ ಪಾಪ್ಯುಲೇಷನ್ ಪ್ರತಿದಿನ ಫ್ಲೋಟಿಂಗ್ 10,000 20,000 ಮಾರ್ಕೆಟ್ಗೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಇದೆ. ಅವ್ರಿಗೆ ವಾಶ್ರೂಮ್ಗೆ ಅವರೆಲ್ಲೋ ಒಂದು 5 ನಿಮಿಷ ಫ್ರೆಶ್ ಆಗೋದಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ನಾಳೆ ಒಂದು 100 crores ಅಲ್ಲಿ ಪೊಲೀಸ್ ಅಕಾಡೆಮಿ ಬರುತ್ತೆ. ಆ ಪೊಲೀಸ್ ಟ್ರೈನಿಂಗ್ 1,000 ಜನಕ್ಕೆ ಪೊಲೀಸ್ ಟ್ರೈನಿಂಗ್ ಕೊಡ್ತಾರೆ. ಅವ್ರು ಬಿಸ್ನೆಸ್ ಮಾಡ್ಬೇಕಂದ್ರೆ ಮಾರ್ಕೆಟ್ ಒಳಗಡೆ ಬರ್ಬೇಕು. ಇಂಡಸ್ಟ್ರೀಸ್ ಬರುತ್ತೆ. ಇಂಡಸ್ಟ್ರೀಸ್ ಅಲ್ಲಿ ಕ್ಯಾಂಟೀನ್ಸ್ ನಡಿಬೇಕಂದ್ರೆ ಮಾರ್ಕೆಟ್ ಬರ್ಬೇಕು. ಒಂದ್ 10,000 ಜನ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಅವೆಲ್ಲ ಡೆವಲಪ್ ಆಗ್ಬೇಕಂದ್ರೆ ಅವೆಲ್ಲ ಮಾರ್ಕೆಟ್ ನ ಚೆನ್ನಾಗಿಟ್ರೇನೆ ಅವ್ರು ಇಲ್ಲಿ ಬರೋದು. ಇಲ್ಲ ಅಂತಂದ್ರೆ ಬೇರೆ ಕಡೆ ಅವ್ರನ್ನ ಎಂಟರ್ಟೈನ್ ಮಾಡ್ತಾರೆ. ಅವ್ರು ಇಲ್ಲೇ ಬರ್ಬೇಕು. ನಮ್ ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡಿ ನಿಮ್ಮನ್ ಚೆನ್ನಾಗ್ ಮಾಡ್ಬೇಕು ಅನ್ನೋದು ಅಷ್ಟೇ ನಮ್ಗಿರುತ್ತೆ. ಅರ್ಥ ಆಯ್ತಾ? ಬೇರೆ ಜಾಗ ಇದೆ, ಅಲ್ಲಿ ಇಂಡಸ್ಟ್ರಿ ಬರುತ್ತೆ. ಬಟ್ ಅವರು ಮಧ್ಯಾಹ್ನ ಊಟ ಮಾಡ್ಬೇಕಂದ್ರೆ ಎಲ್ಲಿಗೆ ಬರ್ಬೇಕು? ಯಾವ ಮಾರ್ಕೆಟ್ ಬರ್ಬೇಕು? ಏನಾದ್ರು ತಗೋಬೇಕಂದ್ರೆ ಹಣ್ಣು ತರಕಾರಿ ಎಲ್ಲ ತಗೋಬೇಕಂದ್ರೆ ಯಾರ ಹತ್ರ ಬಂದ್ ಬಿಸ್ನೆಸ್ ಮಾಡ್ಬೇಕು? ನಿಮ್ ಹತ್ರ ಮಾಡ್ಬೇಕಾ ಬೇಡವಾ? ಒಂದ್ ಪೊಲೀಸ್ ಅಕಾಡೆಮಿ ಬರುತ್ತೆ, ಅವ್ರು ನಿಮ್ ಹತ್ರ ಬರ್ಬೇಕಾ ಬೇಡವಾ? ಒಂದು ಸ್ಟ್ರಕ್ಚರ್ ಬಂದಾಗ ಕಾರ್ಪೆಂಟರ್ ಇವ್ರನ್ನ ಕರ್ಕೊಂಡು ಹೋಗ್ಬೇಕಾ ಬೇಡವಾ? ಇಲ್ಲೆಲ್ಲಾದ್ರೂ ಇವ್ರು ಕಾಣಿಸ್ಬೇಕಾ ಬೇಡವಾ? ಹೇಳಿ ನೀವು. ನಿಮ್ಮನ್ನ ಹುಡ್ಕೊಂಡ್ ಬರ್ಬೇಕಾ ಬೇಡವಾ? KGF ಮಾರ್ಕೆಟ್ ಅಲ್ಲಿ ಯಾರೆಲ್ಲ ಇದಾರೆ? ವ್ಯಾಪಾರಿ ಇದಾರೆ, ಫ್ರೂಟ್ ಮರ್ಚೆಂಟ್ ಇದಾರೆ, ಇಲ್ಲಿ ಕಾರ್ಪೆಂಟರ್ ಇದಾನೆ, ಎಲೆಕ್ಟ್ರಿಷಿಯನ್ ಇದಾರೆ, ಇನ್ನೊಬ್ರು ಇದಾರೆ ಅಂತ ನಿಮ್ಮನ್ನ ಹುಡ್ಕೊಂಡು ಅಡ್ರೆಸ್ ಹುಡ್ಕೊಂಡ್ ಬರ್ಬೇಕಾ ಬೇಡವಾ? ಒಂದ್ ಬೋರ್ಡ್ ಹಾಕಿದಿರಾ ಎಲ್ಲಾದ್ರೂ ಇಷ್ಟು ವರ್ಷದಲ್ಲಿ? ಆಯ್ತಾ ನಿಮಗ್ ಬೋರ್ಡ್ ಹಾಕಕ್ಕೆ? ಹಾಕೊಳ್ಳಿ ಅಪ್ಪ. ನಗರಸಭೆ ಸಾಲ ಮಾಡುತ್ತೋ ಏನ್ ಮಾಡುತ್ತೋ ಬಿಲ್ಡಿಂಗ್ ಕಟ್ಲಿ.
ನಿಮಗೆ ಕಡಿಮೆ ರೆಂಟ್ಗೆ ಕೊಡೋಣ, ದೊಡ್ಡ ಗೋಡನ್ ಕಟ್ಟೋಣ, ಇದ್ರಲ್ಲಿ ಏನೂ ತಪ್ಪಿಲ್ಲ. ಇದಕ್ ಮೇಲೆ ನಾನು ಏನ್ ಹೇಳಕ್ಕಾಗತ್ತೆ? ನೀವು 4 ಜನ ಮಕ್ಕಳನ್ನ ಓದಿಸಿದೀರ, ನಮ್ ತಂದೆ ತಾಯಿನೂ ನಮ್ಮನ್ನ ಓದಿಸಿದಾರೆ, ನಾವು ಬಂದಿದೀವಿ ನಿಮ್ಮನ್ನ ನಂಬ್ಕೊಂಡು. ಏನೋ ಒಳ್ಳೆ ಸರ್ವಿಸ್ ಮಾಡಿದ್ರೆ ಇವರೇ ನನ್ನ ತಂದೆ, ಇವರೇ ನನ್ನ ಅಣ್ಣ ಅನ್ಕೊಂಡ್ ಬಂದಿದೀವಿ. ನೀವೇ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಯಾರಿಗೆ ನಾನು ಹೇಳಿ? ಸ್ವಲ್ಪ ಸಹಾಯ ಯಾರಿಗೆ ಹೇಳಿ? ನಮ್ಗೆ ಸಹಾಯ ಮಾಡ್ಬೇಕು. ಒಟ್ಟುನಿಂದ ಸಾಯೋವರೆಗೆ ಏನಿದ್ರು ತಗೊಂಡ್ ಬಂದ್ಬಿಡ್ಬೋದು. ಈ ಗೇಟ್ KGF ಬ್ಯಾಂಗ್ಳೂರಲ್ಲಿ ಒಂದ್ ಮಾರ್ಕೆಟ್ ಬಿಟ್ರೆ ಇದು ಒಂದೇ ಮಾರ್ಕೆಟ್, ಎಲ್ಲಾ ಐಟಮ್ ಒಂದೇ ಜಾಗದಲ್ಲಿ ಸಿಗೋದು. ಬೇರೆ ಎಲ್ಲೂ ಮೇಡಮ್ ಪೈಲಟ್ಸ್ ಕ್ಲೀನ್ ಮಾಡುವಾಗ ಒಲಲ್ ಸರ್ ನಮ್ಗೆ ಕರೆದ್ರು ಮೇಡಮ್, ಆ ಮರ ಒಂದು ಕಟ್ ಮಾಡಬೇಕಂತ. ನಾನು ಫಸ್ಟ್ ಎತ್ಕೊಂಡ್ ಹೋಗಿ ಕಟ್ ಮಾಡಿ 500 ರೂಪಾಯಿ ಕೊಟ್ಟಕ್ಕೆ ಬಂದ್ರು, ನಾನು ಇಸ್ಕೊಳ್ಳಿಲ್ಲ. 1000 ರೂಪಾಯಿ ಕೊಟ್ಟಂಗ್ ಬಿಟ್ರು, ನಾನು ಇಸ್ಕೊಳ್ಳಿಲ್ಲ. ಆಮೇಲೆ ನಿಮ್ಗೆ ಈ ಜಾಗದ ಬಗ್ಗೆ ಒಂದ್ ಸೆಂಟಿಮೆಂಟ್ ಇದೆ, ಅದನ್ನ ಮಿಸ್ಯೂಸ್ ಮಾಡ್ಕೋತಾ ಇದಾರೆ ಹೊರಗಡೆ ಇರೋ. ನಿಮಗೆ ಇಲ್ಲಿ ಜೀವನ ಮಾಡೋದಕ್ಕೆ ಒಂದು ಒಳ್ಳೆ ಸೆಂಟಿಮೆಂಟ್ ಇದೆ, ಇಲ್ಲಿ ಕೆಲಸ ಕಲ್ತಿದ್ದೀರಾ, ಜೀವನ ಮಾಡೋದಿದ್ದೀರಾ, ನಿಮ್ಮಲ್ಲಿ 4 ಜನ ಕೆಲಸ ಮಾಡೋ ಒಂದು ಅಭ್ಯಾಸ ಆಗೋಗಿದ್ದೀರಾ, ರೂಢಿ ಆಗೋಗಿದ್ದೀರಾ. ಈ ಸೆಂಟಿಮೆಂಟ್ ನ ಬೇರೆಯವರು ಮಿಸ್ಯೂಸ್ ಮಾಡ್ಕೋತಾ ಇದಾರೆ. ನೀವು ಏನ್ ಅರ್ಥ ಮಾಡ್ಕೋಬೇಕು, ಕಷ್ಟ ನೋಡಿದೀರಾ ನೀವು, ಅದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಅವಕಾಶ ಮಾಡ್ಕೊಟ್ರೆ 3 ತಿಂಗಳು 5 ತಿಂಗಳು ಎಷ್ಟ್ ಜನ ಸ್ಟಾಫ್ ಇದಾರೆ ನಿಂತ್ಕೊಂಡು ನಿಮಗೆ ಟೆಂಪರರಿ ಅರೇಂಜ್ಮೆಂಟ್ ಮಾಡ್ಕೊಟ್ಟು ನಿಮ್ಮನ್ನ ಪ್ರೊಟೆಕ್ಟ್ ಮಾಡಿ ಡೆವಲಪ್ ಮಾಡ್ಕೊಡ್ತಾರೆ. ಅರ್ಥ ಮಾಡ್ಕೊಳ್ರಿ. ಇಲ್ಲೇ ಎಲ್ಲಾರ ಮುಂದೆ ಹೇಳ್ತೇನೆ. ಆಮೇಲೆ ಯಾರ್ಯಾರು ಇಲ್ಲಿ ವ್ಯಾಪಾರಿಗಳಿದ್ರು ಇಷ್ಟು 56 ಅಂಗಡಿಯಲ್ಲಿ ಎಂಡಾಸ್ಮೆಂಟ್ ಕೊಡ್ತೀವಿ ನಗರಸಭೆಯಿಂದ, ಕಮಿಷನರ್ ಸೈನ್ ಮಾಡಿ ಮತ್ತೆ ಇವರಿಗೆ ಸ್ಟ್ರಕ್ಚರ್ಸ್ ಆದಾಗ ಫಸ್ಟ್ ಪ್ರಿಯಾರಿಟಿಯಲ್ಲಿ ಈ 56 ಅಂಗಡಿಗಳು ಯಾವ್ದು ನಾವು ಟಚ್ ಮಾಡಿದೀವಿ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಅಲ್ಲ, ಅವ್ರಿಗೆ ಕೊಟ್ಟು ಬೇರೆ ಅಂಗಡಿಗಳು ಜಾಸ್ತಿ ಕಟ್ಟಿರೋದು ಮಾತ್ರ ಇವ್ರು ಆಕ್ಷನ್ ಮಾಡೋದು. ಇದನ್ನು ಮಾಡಿಬಿಡಲ್ಲ. ಫಸ್ಟ್ ಪ್ರಿಯಾರಿಟಿ ಇವರು ಡೆವಲಪ್ ಮಾಡೋದಕ್ಕೆ ಯಾರು ಅವಕಾಶ ಮಾಡ್ಕೊಟ್ಟಿದಾರೆ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ. 3 ತಿಂಗಳಲ್ಲೂ ಮಾಡ್ತೀವಿ, 5 ತಿಂಗಳಲ್ಲೂ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ನಾವು ಮಾಡ್ತೀವಿ ಮೇಡಮ್ ಹೇಳ್ತಾ ಅರ್ಥ ಮಾಡ್ಕೊಳ್ಳಿ. ನೀವು ಯಾರ್ಯಾರ ಜೊತೆ ನಮ್ ನಗರಸಭೆ ಜೊತೆ ಕೈ ಜೋಡಿಸಿ, ನೀವು ಬೇರೆಯವ್ರ ಜೊತೆ ಕೈ ಜೋಡಿಸಬೇಡಿ ದಯವಿಟ್ಟು, ಅದೇ ಅರ್ಥ ಮಾಡ್ಕೊಳ್ಳಿ. हमना भी जो भी बात करना है मैडम, हमना 2 दिन टाइम दे ही मेरा साथ में एक भाई बहना के साथ में मैं बड़े हुआ हूँ, मुझे भी वो दर्द पता चलता है। मुझे भी, मैं इधर आके कितना साल हुआ, आप भी देखो कितना साल हुआ। क्यों आ रहा हूँ, सुबह उठ के क्यों आती हूँ, आपके साथ क्यों आती हूँ? हमारा भला करने के लिए। हाँ। हमें जानते हैं ये। हाँ। फिर भी हमें है ना इतना ताकत भी है नहीं, हमारा बड़ा अपा होते हैं, हम कैसे हम उनको बात कर सकते हो? वैसे ही हम आपसे बात करती हूँ। मेरा बड़ा अपा होते हैं, मैं क्या कैसे बात करते हूँ वैसे आपसे मैं बात कर रहा हूँ। आप वैसे ही सोचो। सही, कभी मिला हूँ ऐसे ही बात किए हैं। इसीलिए आप है ना वो हक से पूछता हूँ। मैडम मेरे भी 2 बेटी 1 बेटा है मैडम, मैं कारपेंटर का काम करता हूँ, साहब को भी मालूम है। इन्होंने 2 दिन टाइम दिए ही मैडम, 2 दिन टाइम दिए ही दुकान को शिफ्ट करने के लिए, जगह काम भी नहीं, 2-3 दिन से। ठीक है ಪಾಪ ಇಲ್ಲಿ ಯಾರ್ಯಾರು ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದಾರೆ ನನ್ಗೆ ನೀವು ಲಿಸ್ಟ್ ಮಾಡ್ಕೊಂಡು, ಇವರು 2 ದಿನ 1 ದಿನ ಟೈಮ್ ಕೊಟ್ಟಿದ್ದಾರೆ ಅಷ್ಟೇ ಶಿಫ್ಟ್ ಮಾಡೋದಕ್ಕೆ. ಅವ್ರಿಗೆ ಬೇರೆ ದಾರಿ ಸಿಗ್ಲಿಲ್ಲ ಅಂದ್ರೆ ನನ್ಗೆ ಬಂದು ಹೇಳಿದ್ರು, ಮತ್ತೆ ಇನ್ನೆಲ್ಲಿ ಜಾಗ ಇದೆ ನಾನು ಹುಡುಕ್ತೀನಿ ಅಷ್ಟರಲ್ಲಿ ಕೂಡ. ನೀವು ನಮಗೆ ಖಾಲಿ ಇರೋ ಗೋಡನ್ಸ್ ಮಾಹಿತಿ मैडम 56 दुकान अपने को फुटता है ना, हमारा नहीं ना। हमारा शटर आपका अकेले नहीं, सबका 56 वो याद से तो ये पूरा मार्केट शहर से मैडम नहीं, हमारा वो जो लकड़ी का है वो भी फूटते क्या? ಹೇಳಿ ಸರ್ ಕಮಿಷನರ್ ಸರ್. ಎಲ್ಲ ಆ ರೋಡಿಂದ ಆ ರೋಡ್ ಪೂರ್ತಿ ತೆಗೆದು ಹೌದು 56 ಅಂಗಡಿ ಅವರು ಸೇರಿದೆ, ಅದು ಸೇರಿದೆ. ಇಲ್ಲ 56 ಅಂಗಡಿ ಈಗ ಬರ್ತಾ ಇದೆ. ಹೌದು ಅದೇ ತೆಗೆದು ಆ ರೋಡಿಂದ ಇರೋವರೆಗೂ ರೌಂಡ್ ಅಷ್ಟೇ, ರೋಡ್ ಅಷ್ಟೇ. ಹೌದೌದು, ಅದನ್ನೇ ಟಚ್ ಮಾಡ್ತಾ ಇಲ್ಲ, ಟಚ್ ಮಾಡಲ್ಲ. ಅದೇ ಹೇಳುದು ಅದೇ ಅದೇ ಮಾಡ್ತಾರೆ, ಅದೇ ಹೇಳುದು. ಅದೇ ಮಾಡ್ತಾರೆ. 56 ಮಾತ್ರ ಅಷ್ಟೇ ಅಷ್ಟೇ ನೀವು ಕೋಪರೇಷನ್ ಕೊಡಿ. ಅಷ್ಟೇ ಮಾಡಿ. ಆಪರೇಷನ್ ಅಲ್ಲ ಬೇರೆಯವ್ರನ್ನ ನಮ್ಮ ಮೇಲೆ ಕಳ್ಸಿದ್ರಲ್ಲ ಬೆಳಿಗ್ಗೆ. ಯಾವಾಗಲೂ सर नावाला ये ಆಮೇಲೆ ಫೋನಲ್ಲಿ तकलीफ बोलना भाई, साइलेंट प्लीज। सबका विकास मैडम ಇವರು ಹೇಳ್ಬಿಡ್ಲಿ. ನನ್ನ ನಜೀರ್ ಅಹಮದ್ ಸರ್ ಬಂದಿದ್ದಾರೆ KGF ಗೆ, ಯಾವುದೋ ಒಂದು ಮದ್ವೆ ಅಥವಾ ಏನೋ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಂದಾಗ ಮಾರ್ಕೆಟ್ ವ್ಯಾಪಾರಿಗಳು ಹೋಗಿದ್ದಾರೆ, ಅವ್ರಿಗೂ ಒಳ್ಳೇದಾಗ್ಬೇಕು KGF ಗೆ ಅನ್ನುವಂಥದ್ದು ಎಲ್ಲಾ ವಿಚಾರದ ಬಗ್ಗೆ ಅವ್ರಿಗೆ ಗೌರವ ಇದೆ. ಏನೇನ್ ಹೇಳಿದ್ದಾರೆ ಎಲ್ಲಾ ವಿಚಾರ ತಿಳ್ಕೊಂಡಿದ್ದಾರೆ, ತಿಳ್ಕೊಂಡು ಹೇಳ್ತಾರೆ.
ಅವರಿಗೆ ಮುಂದೆ ಭವಿಷ್ಯದಲ್ಲಿ ಏನೂ ತೊಂದರೆ ಆಗದೆ ಇರೋಂಗೆ ಡೆವಲಪ್ ಮಾಡಿ, ಮುಂದೆ ಭವಿಷ್ಯದಲ್ಲಿ ಇವತ್ತು ನೀವು ರೋಡ್ ಮಾಡ್ತೀರಾ, ಅಂಗಡಿ ಕಟ್ತೀರಾ, ಹಳೆ ಅಂಗಡಿ ಹೊಡೆದಾಕ್ತೀರಾ, ಆದ್ರೆ ಮುಂದೆ ಹೊಸಾದ್ ಕಟ್ಟಿದಾಗ ಅವರಿಗೆ ಪ್ರಿಯಾರಿಟೀಸ್ ಕೊಡಿ ಅಂತ ಹೇಳಿದ್ದಾರೆ. ಅವೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ನಿಮ್ಮ ಬಗ್ಗೆ ಏನ್ ಗೌರವ ಇದೆ, ಕನ್ಸರ್ನ್ ಇದೆ, ಕಾಳಜಿ ಇದೆ, ಅದೆಲ್ಲ ನಾನು ಗೌರವ ಕೊಡ್ತಾ ಅವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಿಮಗೆ ನಗರಸಭೆ ಕಮಿಷನರೇ ಒಂದು ಎಂಡೋರ್ಸ್ಮೆಂಟ್ ಕೊಡ್ತಾರೆ. ಯಾರು ಈ 56 ಶಾಪ್ಸ್ ಅಲ್ಲಿ ನಮ್ಗೆ ಟೆಂಪರರಿ ಡೆವಲಪ್ಮೆಂಟ್ಸ್ಗೋಸ್ಕರ ನೀವು ಮುಂದೆ ಬಂದು ವಾಲಂಟ್ರಿ ಆಗಿ ನಮ್ಗೆ ಡೆಮಾಲಿಷನ್ ಸಪೋರ್ಟ್ ಮಾಡಿದೀರಾ, ಬಿಲ್ಡಿಂಗ್ ಬರ್ಲಿ, ಇಲ್ಲಿ ಡೆವಲಪ್ ಆಗ್ಲಿ ಅಂತ ಯಾರು ಬಂದಿದ್ದೀರಾ ಆ ಲಿಸ್ಟ್ ಮಾಡ್ತೀವಿ. ಆ ಲಿಸ್ಟ್ ಅಲ್ಲಿ ಪ್ರಿಯಾರಿಟೀಸ್ ಕೊಡ್ತೀವಿ ನಿಮ್ಗೆ. ಇಲ್ಲಿ 20 crores ಡೆವಲಪ್ ಆಗುತ್ತೋ, 25 crores ಅಲ್ಲಿ ಡೆವಲಪ್ ಮಾಡ್ತೀವೋ, ಬಂದು ಫಸ್ಟ್ ಸ್ಟೇಜ್ ಅಲ್ಲಿ ಶಾಪ್ಸ್ ಆಗಿದ ತಕ್ಷಣ ನಿಮ್ಮನ್ನೇ ಫಸ್ಟ್ ಕರೆಯೋದು. ನಿಮಗ್ ಕರೆದು ನಿಮ್ ಕಷ್ಟ, ನಮ್ ಕಷ್ಟದಲ್ಲಿ ಅಥವಾ ನಗರಸಭೆ ಡೆವಲಪ್ ಮಾಡುವಾಗ ನೀವು ಯಾರು ಬಂದ್ ಮುಂದೆ ನಿಂತಿದ್ದೀರಾ, ವಾಲಂಟ್ರಿಯಾಗಿ ಅವ್ರ ಜೊತೆ ಸಪೋರ್ಟ್ ಆಗಿ ನಿಂತಿದ್ದೀರಾ, ಅವರಿಗೆ ಫಸ್ಟ್ ಶಾಪ್ ಅಲಾಟ್ ಮಾಡೋದು, ಗೋಡನ್ ಅಲಾಟ್ ಮಾಡೋದು, ಅದಾದ್ಮೇಲೆ ಬೇರೆ ಪ್ರೊಸೀಜರ್ಸ್ ಮಾಡ್ತಾರೆ. ಅವೆಲ್ಲ ಮಾನವೀಯತೆಯಿಂದ ಮಾಡುವಂಥದ್ದು. ಅದಕ್ಕೆ ನಾವ್ ಎಂಡೋರ್ಸ್ಮೆಂಟ್ ಕೊಡ್ತೀವಿ, ಅದಕ್ಕೆ ಒಂದು ಎಂಡೋರ್ಸ್ಮೆಂಟ್ ಕೊಡ್ತೀವಿ. ರೆಂಟ್ ಕಟ್ಟಿದೀರಾ ಇಲ್ಲ, ಅವೇನು ಕೆತ್ಕಲ್ಲ, ಪೆನಾಲ್ಟಿ ಕಟ್ಟಿದೀರಾ ಇವೇನು ಮಾತಾಡಲ್ಲ. ಇದು ಕೋಆಪರೇಟ್ ಮಾಡಿರೋರ್ಗೆ 0 ಪೆನಾಲ್ಟಿನೇ ಇಲ್ಲ. ಅರ್ಥ ಆಯ್ತಾ? 10 years ಆಗಿದೆ ಈ ತರ, 25 years ಆಗಿದೆ. ವಾಪಸ್ 50,000 ಕೊಡಿ, ಅದಕ್ಕೆ ಇಂಟ್ರೆಸ್ಟ್ ಸೇರಿಸಿ ದುಡ್ಡು ಕೊಡಿ, ಅವ್ರಿಗೆ ವಾಪಸ್ ಕೊಡಿ. ರಿಸಿಪ್ಟ್ ತಗೊಂಡು ವಾಪಸ್ ಕೊಟ್ಟು ಇದು ಒಂದು ಕಾಂಪ್ಲೆಕ್ಸ್ ಮಾಡಿ, ಈ ಜಾಗನ ಉಪಯೋಗ ಮಾಡಿಕೊಡಿ. ದುಡ್ಡು ಇಸ್ಕೊಂಡಿರೋ ರಿಸಿಪ್ಟ್ ಇದ್ರೆ, ದುಡ್ಡು ತಗೊಂಬಂದ್ 30,000 ನಗರಸಭೆ ಕಟ್ಟಿದ್ರೆ, ತಗೊಂಡಿದ್ರೆ ವಾಪಸ್ ಕೊಡೋಣ ನಾವು ನಗರಸಭೆ ದುಡ್ಡು. ಇದನ್ನ ಅದ್ರ ಜೊತೆ ಇದು ತಗೊಂಡ್ಬಿಟ್ಟು ಇದು ಈ ಎಂಟ್ರೆನ್ಸ್ ಅಲ್ಲೇ ಒಳ್ಳೆ ಅಂಗಡಿ ಮಾಡಿ. ಇದೆಲ್ಲ ಯಾರೋ ಒಬ್ರು ಇಲ್ಲಿಗೆ ಬರ್ತಾರ, ಅವಾಗ ಇಲ್ಲೊಂದು 10 ಅಂಗಡಿ 20 ಅಂಗಡಿ ಮಾಡಿ 4 ಕಡೆ 15-20 ಅಂಗಡಿ ಆಗುತ್ತೆ. ಎಂಟ್ರೆನ್ಸ್ ಚೆನ್ನಾಗಿರ್ತದೆ, ನೀಟಾಗಿ ನೋಡಿ. ಇದು ಒಳ್ಳೆ ವಾತಾವರಣ ಅಲ್ಲ. ತಗೊಂಡಿದ್ರೆ ದುಡ್ಡು ವಾಪಸ್ ಕೊಡೋಣ ಅಂತ. ಇದು ಶಾಪ್ಸ್ ಬರ್ಲಿ ರೋಡಲ್ಲಿ.